ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರುವಂತಹ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಶ್ರೀ ಷಣ್ಮುಖಾರೂಢರ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪವಿತ್ರವಾದ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಗ್ರಂಥಕರ್ತರಾಗಿರುವಂತಹ ಶ್ರೀ ಪಂಡಿತ ಪೀತಾಂಬರಜ್ಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅರ್ಪಿಸಿ ಈ ಗ್ರಂಥವನ್ನು ಕನ್ನಡದೊಳಗ ಮಾಡಿದಂತ ಶ್ರೀ ರಾಮಚಂದ್ರ ಅಪ್ಪಾಜಿಯವರ ಪವಿತ್ರವಾದ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಸತ್ಸಂಗದಲ್ಲಿ ಪಾಲ್ಗೊಂಡಿರುವಂತ ಎನ್ನ ಶರಣ ತಂದೆ ತಾಯಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ನಿನ್ನ ಹೇಳಿ ನಿಂತತ್ರಮ್ಮ ಪ್ರಶ್ನೆ ಎಷ್ಟು ಕೇಳಿರಿ ನೀನು? ಪ್ರಶ್ನೆ 27, 28 ಎರಡೇ ಬಂದ. 29ನೇ ಪ್ರಶ್ನೆ ಬಂದದ್ರಿ. ಅದೇ ವಿಚಾರದ ಉಪಯೋಗ ಏನು ಅಲ್ಲೇ ಟಿಪ್ಪಣಿ ಬಂದಾವ ನೋಡ್ರಿ. ಅಂದ್ರೆ ಈ ವಿಚಾರದಿಂದ ಏನಾಗ್ತದ ಮ್ಯಾಲ ಮೂರು ಏನ್ ವಿಚಾರ ಮಾಡೋದು. ಪ್ರಪಂಚ ಅಂದ್ರೆ ಏನನ್ನೋದು ಮೊದ್ಲು ಹೇಳಿದರೆ, ಪ್ರಪಂಚ ಅಂದ್ರೆ ಸಮಷ್ಟಿ ವ್ಯಷ್ಟಿ ಸ್ಥೂಲಾದಿ ಪ್ರಪಂಚ ಕೂಡಿಕೊಂಡು ಕಾರ್ಯರೂಪದಿಂದ ಆಗುದು ಪ್ರಪಂಚ ಅಂದ್ರಿ. ಮತ್ತ ಚೇತನದ ಲಕ್ಷಣ ಜಡದ ಲಕ್ಷಣ ಹೇಳಿದ್ರು ನೋಡ್ರಿ 28, 29. ಆಮೇಲೆ ಮುಂದ್ರಿ ಇದು ಅಜ್ಞಾನ ಹೆಂಗ ಅದನ್ನೋದು ಹೇಳಿದ್ರೆ, ಅಜ್ಞಾನದ ಲಕ್ಷಣ ಭಾವರೂಪವಾಗಿರದ ಅಜ್ಞಾನ. ಮತ್ತ ಅಜ್ಞಾನ ಇವುಗಳ ಕಾರ್ಯನೇ ಭೂತ ಭೌತಿಕ ಪದಾರ್ಥಗಳು ಅವು ಜಡ ಆಗ್ಯಾವ ಅಂತ ಹೇಳಿದ್ರಿ. ನಾನು ತಿಳಿಯುವುದಿಲ್ಲ ಎಂಬ ವ್ಯವಹಾರನೇ ಅಜ್ಞಾನ ಅಂದರೆ ಅವರು. ಅಂದ್ರ ಈಗ ಪ್ರಶ್ನೆ ಟಿಪ್ಪಣಿ ಒಳಗೆ ಏನ್ ಹೇಳ್ಯಾರಿ ಅಂದ್ರ, ಸಮಷ್ಟಿ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಹಾಗೂ ಅವುಗಳ ಅವಸ್ಥೆಗಳು ಮತ್ತು ಅವುಗಳ ಧರ್ಮಗಳು ಪ್ರಪಂಚ ಎನಿಸಿಕೊಳ್ಳುತ್ತದೆ. ಇವೆಲ್ಲಾ ಕೂಡಿಕೊಂಡಿದ್ದು ಏನೈತಲ್ಲ ಸ್ಥೂಲ ಅಂದ್ರ ವ್ಯಷ್ಟಿ ಅಂದ್ರ ಒಂದೇ ಒಂದು, ಸಮಷ್ಟಿ ಅಂದ್ರ ಗುಂಪು ಎಲ್ಲಾ ಕೂಡ್ಕೊಂಡು, ವ್ಯಷ್ಟಿ ಜೀವದನ, ಸಮಷ್ಟಿ ಆ ಪರಮಾತ್ಮದನ. ಇವೆಲ್ಲಾ ವ್ಯಷ್ಟಿ ಸಮಷ್ಟಿ ಸ್ಥೂಲ ಶರೀರ ಎಷ್ಟ್ ತತ್ವದ ಕೂಡೈತಿರಿ? ಸ್ಥೂಲ ಶರೀರ 25 ತತ್ವದಿಂದ ಮರ. 25 ತತ್ವದಿಂದ ಸ್ಥೂಲ ಶರೀರ. 25 ತತ್ವಗಳು ಯಾವ ಹೇಳ್ರಿ? ಆಕಾಶದ್ರಿ ಶೋಕ ಕಾಮ ಕ್ರೋಧ ಮೋಹರೆ. ಈ ವಾಯು ತತ್ವದಿಂದ್ರಿ ಪ್ರಸಾರಣ ಧಾವನ ವಲನ ಚಲನ ಆಕುಂಚನ. ಈ ಅಗ್ನಿ ತತ್ವದಿಂದ್ರಿ ನಿದ್ರಾ ತೃಷಾ ಕ್ಷುಧ ಕಾಂತಿ ಆಲಸ್ಯರೆ. ಈ ಜಲದ್ರಿ ಲಾಲಾರಸ ಸ್ವೇದ ಮೂತ್ರ ಶುಕ್ರ ಶೋಣಿತರೆ. ಈ ಪೃಥ್ವಿಯಿಂದ ರೋಮ ತ್ವಚ ನಾಡಿ ಮಾಂಸ ಅಸ್ಥಿರಿ. ಮತ್ತ ಸ್ಥೂಲ ಪಂಚೀಕರಣದ್ರಿ ಸೂಕ್ಷ್ಮ ಪಂಚೀಕರಣ. ಸೂಕ್ಷ್ಮದ್ರೆ ಮರ ಆಕಾಶ ತತ್ವದಿಂದ ಅಂತಃಕರಣ ಪಂಚಕರಣ ರೀ ಅವು. ಅದ್ರ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ರೀ ಮರ. ಈ ವಾಯು ಅದ ಅಂತಃಕರಣ ಜ್ಞಾತೃ ಅಂತಾರೆ ಮರ. ಜ್ಞಾತೃ ಮನ ಬುದ್ಧಿ ಚಿತ್ತ ಅವು 5 ತಗೋಬೇಕ್ರಿ. ಹ್ಞೂನ್ರಿ. ಈ ವಾಯುವಿನ ಪ್ರಾಣ ಪಂಚಕಗಳಂದ್ರ ವ್ಯಾನ ಸಮಾನ ಉದಾನ ಪ್ರಾಣ. ಮೊದಲಿದ್ದ ಫಸ್ಟ್ಲಿದ್ದ ಸಮಾನ ವ್ಯಾನ ಉದಾನ ಅಪಾನ ಪ್ರಾಣ ಹಿಂಗ ತಗೋರಿ. ತೇಜುದ್ರೆ ಮರ ಶ್ರೋತ್ರ ತ್ವಚ ಚಕ್ಷು ಜೀವ ಗ್ರಾಣ ರೇ ಮರ. ಈ ಜಲದ್ದು ಕರ್ಮೇಂದ್ರಿಯ ಪಂಚಕ ಅಂದ್ರ ವಾಚ ಪಾನಿ ಪಾದ ಶಿಷ್ಣ ಗುದರೇ ಮರ. ನಿಮ್ದು ಯಾವ್ದ್ರಂದ್ ಕಲ್ತಿರ್ ನೀವು? ಅದ ಇದ್ ಬಿಡ್ರಿ, ಅವ ಎಲ್ಲ ಶಬ್ದ ಒಂದೇ ಇರ್ತೈತ್ರಿ. ಪೃಥ್ವಿದ್ರಿ ವಿಷಯ ಪಂಚಕರಿ ಶಬ್ದ ಸ್ಪರ್ಶ ರೂಪ ರಸ ಗಂಧರಿ. ಅಂದ್ರ ಸೀರಿಯಲ್ ಪ್ರಕಾರ ಆಕಾಶ ವಾಯು ತತ್ವ, ವಾಯುಲಿದ್ದ ಅಗ್ನಿ ತತ್ವ ಹೇಳ್ರಿ, ಅಗ್ನಿಲಿದ್ದ ಜಲ ತತ್ವ ಹೇಳ್ರಿ, ಜಲದಿದ್ದ ಪೃಥ್ವಿ ತತ್ವ ಹೇಳ್ರಿ. ಅಂದ್ರ ಅದು ಸೀರಿಯಲ್ ಪ್ರಕಾರ ಬರ್ತೈತ್ರಿ. ಆಯ್ತ್ ಮತ್ ಯಾರು ಹೇಳೋರಿದ್ರಿ ಹೇಳ್ರಿ. ಸೂಕ್ಷ್ಮ ಪಂಚೀಕರಣ ಅಂತ ಹೇಳ್ರಿ. ಯಾರು ಬಂದಿಲ್ಲ ಬಂದಂಗಿಲ್ಲ ಯಾರು. ಅಂದ್ರ ಪಂಚ ಇದ 17 ತತ್ವನ ಪಂಚ ಜ್ಞಾನೇಂದ್ರಿಗಳು, ಪಂಚ ಕರ್ಮೇಂದ್ರಿಗಳು, ಪಂಚ ಪ್ರಾಣಗಳು ಕೂಡಿ 15 ಆಯ್ತ್ರಿ. ಮನಸ್ಸು ಬುದ್ಧಿ ಕೂಡಿ 17 ಆಯ್ತು. ಇದು 17 ತತ್ವದ ಕೂಡಿಂದ ಸೂಕ್ಷ್ಮ ಶರೀರ ಅಂತಾರ. 25 ತತ್ವದಿಂದ ಕೂಡ್ಕೊಂಡು
ವಿಶ್ವ ಜೀವ ಎಲ್ಲಿ ಅದಾನ, ವಿಶ್ವ ಜೀವ ಎಲ್ಲಿ ಅದಾನ ಅಂದ್ರ ನೇತ್ರ ಸ್ಥಾನದೊಳಗೆ ಇದ್ದುಕೊಂಡು ಎಲ್ಲಾ ವ್ಯವಹಾರ ವನಿತಾದಿ ಭೋಗಗಳನ್ನು ಭೋಗಿಸ್ತಾನ. ಇದು 25 ತತ್ವದಿಂದ ಕೂಡ್ಕೊಂಡು ಇದಕ್ಕ ಸ್ಥೂಲ ಶರೀರ ಅಂತ ಹೇಳ್ತಾರ. ತಮಗೂ ಕಾಣ್ತೈತಿ, ಮತ್ತೊಬ್ಬರಿಗೇನು ಕಾಣಿಸ್ತದ. ಇದು ಸೂಕ್ಷ್ಮ ಶರೀರ 17 ತತ್ವದಿಂದ ಕೂಡೈತಿ. ಇಲ್ಲಿ ಎಲ್ಲಿ ಇರ್ತಾನ ಜೀವ ಅಂದ್ರೆ ಕಂಠಸ್ಥಾನದೊಳಗೆ ಇದ್ದುಕೊಂಡು ಇಲ್ಲಿ ಮನ ಎಂಬ ಕರ್ಣದಿಂದ ಕೂಡ್ಕೊಂಡು ಏನ್ ಮಾಡ್ತಾನ, ವ್ಯವಹಾರ ಮಾಡಾಕತ್ತಾನ. ಅಲ್ಲಿ ತನಗೊಬ್ಬಗ ಕಾಣಿಸ್ತತ, ಆದ್ರ ಮತ್ತೊಬ್ಬರಿಗೆ ಅದಕ್ಕೆ ಕಾಣಂಗಿಲ್ಲ. ಸ್ವಪ್ನ ಅವಸ್ಥೆ ತಮ್ಗೆ ಯಾರು ಸ್ವಪ್ನ ಇರುತ್ತೆ ಅವ್ರಿಗೆ ಅಷ್ಟ ಕಾಣಿಸ್ತದೆ, ಮತ್ತೊಬ್ರಿಗೆ ಕಾಣಂಗಿಲ್ಲ. ಅದಕ್ಕೆ ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳಿದ್ರು. ಕಾರಣ ಶರೀರ ಅಂದ್ರ ಜೀವ ಎಲ್ಲಿರ್ತಾನಲ್ಲ ಹೃದಯ ಸ್ಥಾನದೊಳಗೆ ಇದ್ದುಕೊಂಡು ಅವ ಏನ್ ಮಾಡ್ತಾನೆ, ವ್ಯವಹಾರ ಮಾಡ್ತಾನೆ. ಆನಂದ ಅನ್ನುವಂತ ಭೋಗವನ್ನು ಭೋಗಿಸ್ತಾನ, ಕೂಡ್ಕೊಂಡು ಅದು ಸುಪ್ತ ಅವಸ್ಥೆ ಅಂತ ಹೇಳ್ತಾರ. ಅದಕ್ಕೆ ಇವೆಲ್ಲಾ ಕೂಡ್ಕೊಂಡೈತಿ ಸ್ಥೂಲ, ಸೂಕ್ಷ್ಮ, ಕಾರಣ ಎಂಬ ಹಾಗೂ ಅವುಗಳ ಅವಸ್ಥೆಗಳು ಮತ್ತು ಅವುಗಳ ಧರ್ಮಗಳು, ಅವುಗಳ ಅವಸ್ಥೆಗಳು ಮತ್ತು ಜಾಗ್ರ, ಸ್ವಪ್ನ, ಸುಸುಪ್ತಿ ಎನ್ನುವಂತ ಅವಸ್ಥೆಗಳನ್ನು ಹೇಳ್ಕೊಂಡು ಆಮೇಲೆ ಮತ್ತ ಧರ್ಮಗಳು, ಅವ್ರ ಧರ್ಮಗಳು ಏನದಾವ ಅಂದ್ರೆ ಅವೆಲ್ಲವನ್ನು ಇದು ಏನೈತಿ ಮುಂದವರು ಕೊಟ್ಟಿಲ್ಲ. ಆಕಾಶದ ಇದು ಏನೈತಿ ಜಾಗ್ರ, ಇದು ಸ್ವಪ್ನ, ಜಾಗ್ರ ಇದೇನು ಜಾಗ್ರದವಸ್ಥೆ, ಅವಸ್ಥೆ, ಸ್ವಪ್ನ, ಸುಸುಪ್ತಿಗಳು ಇವೆಲ್ಲ ಹೇಳ್ಕೊಂಡು ಧರ್ಮಗಳು ಈ ಪ್ರಪಂಚವೆನಿಸಿಕೊಳ್ತೀವಿ. ಎಲ್ಲಾ ಕೂಡ್ಕೊಂಡದ ಏನೈತಿ ಇದಕ್ಕಂದ ಪ್ರಪಂಚ ಪ್ರಪಂಚ ಅಂತ ಹೇಳ್ತಾರೆ. ಇನ್ನ ಪ್ರಶ್ನೆ 28 ಐತ್ರೆ. ಚೈತನ್ಯ ಸ್ವರೂಪ ಹೇಗಿದೆ ಅಂತ ಕೇಳ್ಯಾರ. ಚೈತನ್ಯ ಅಂದ್ರೆ ಮೊದಲು ಹೇಳ್ಯಾರ ನೋಡ್ರಿ, ಏನ್ ಹೇಳ್ಯಾರ, ಜಗತ್ತಿನ ತುಂಬಾ ವ್ಯಾಪಕವಾದವ ಯಾರು, ಪರಮಾತ್ಮ. ಈ ಶರೀರ ತುಂಬಾ ನಖಶಿಖ ಪರ್ಯಂತರವಾದವ ಯಾವ ಏಕ ಏನೈತಲ್ಲ ಅವರು ಐತಲ್ಲ ಅದಕ್ಕೆ ಚೈತನ್ಯ ಚೈತನ್ಯ ಅಂತ ಕರೀತಾರಲ್ಲಿ. ಅದಕ್ಕೆ ಇಲ್ಲಿ ಚೈತನ್ಯ ಸ್ವರೂಪ ಹೇಗಿದೆ ಅಂದ್ರೆ ಅದಕ್ಕೆ ಚೈತನ್ಯ ಹೆಂಗೈತಂದ್ರ ಯಾವಾಗ್ಲೂ ಇರೋದು, ಎಲ್ಲವನ್ನು ಅರಿಯುವುದಕ್ಕೆ ಚೈತನ್ಯ ಅಂತಾರ. ಅರಿಸಿಕೊಳ್ಳುವುದು ಏನೈತಲ್ಲ ಅದಕ್ಕೆ ಜಡ ಐತೆ. ಅದು ಎಂತಿ ಮಾಯಾ ಲಕ್ಷಣ ಮತ್ತು ಪರಮಾತ್ಮ ಲಕ್ಷಣ ಹೇಳ್ತಾರ. ಚೈತನ್ಯ ಹೆಂಗೈತಿ, ಆ ಪರಮಾತ್ಮ ಸ್ವರೂಪ ಹೆಂಗೈತಿ ಚೈತನ್ಯ ಸ್ವರೂಪ ಅಂದ್ರ ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಐತ್ರಿ. ಮಾಯಾ ಲಕ್ಷಣ ಹೇಳ್ರಿ, ಯಾರು ಬರ್ತತಿನ? ಮಾಯಾ ಲಕ್ಷಣ ರಮರ ಅಸತ್ತುರು, ಜಡ, ದುಃಖ, ಅನಿತ್ಯ, ಪರಿಚಿನ್ನ ರೇ ಮರ. ಖಂಡಿತ ಇವೇಂತಿ ಮಾಯಾ ಲಕ್ಷಣ ಇದೆ. ಇದು ಚೈತನ್ಯ ಲಕ್ಷಣ ಯಾವುದು, ಪರಮಾತ್ಮ ಲಕ್ಷಣ ಯಾವುದು, ಇವೇನೈತಿ ಎಲ್ಲವನ್ನು ಅರಿತ ಸ್ವರೂಪ ಯಾವುದು, ಅದು ಹೆಂಗೈತಿ ಅಂದ್ರೆ ತ್ರಿಕಾಲಾಭಾದ್ಯತ್ವಂ, ಸದ್ರೂಪತ್ವಂ, ಅಲುಪ್ತ ಪ್ರಕಾಶತ್ವಂ, ಚಿದ್ರೂಪತ್ವಂ, ಪರಮ ಪ್ರೇಮಾಸ್ಪದವೇ ಆನಂದ, ಮತ್ತ ಪ್ರಾಗ್ಭಾವ, ಪ್ರದ್ಯೋಷಭಾವ, ಅನ್ಯನ್ಯಭಾವ, ಅತ್ಯಂತ ಭಾವ ಅದಕ್ಕೆ ಹೇಳ್ತಾರ ನಿತ್ಯ. ಆಮೇಲೆ ಪೂರ್ಣ. ಇವೇಂತಿ ದೇಶ ಪರಿಚಯದ, ಕಾಲ ಪರಿಚಯ, ವಸ್ತು ಪರಿಚಯದ ಅಂತ ಹೇಳ್ತಾರ. ಅದಕ್ಕೆ ಇವನ್ನೆಲ್ಲವನ್ನು ಕೂಡಿದ ಯಾವ್ದಂದ್ರೆ ಚೈತನ್ಯ. ಚೈತನ್ಯಕ್ಕೆ ಪರಮಾತ್ಮ ಅಂತಾರ. ಇವು ಎಲ್ಲವನ್ನು ಅರಿಯುವಂಥದ್ದು ಅರು ಸ್ವರೂಪ. ಈ ಜಡ, ಈ ಜಗತ್ತು ಮತ್ತು ಒಬ್ಬ ಪರಮಾತ್ಮ ಚೈತನ್ಯ ಐತಿ, ಆಮೇಲೆ ಇವು ಮತ್ತು ಆ ಜೀವಾತ್ಮನಲ್ಲಿ ಚೈತನ್ಯ ಎರಡು. ಈ ಜಗತ್ತು ಏನೈತಿಲ್ಲ ಜಡ ಐತಿ. ಇದಕ್ಕೆ ಯಾವುದು ಜ್ಞಾನ ರೂಪವಾಗಿರೋದು ಮತ್ತು ಸರ್ವಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆ. ಮತ್ತು ಅಂದ್ರೆ ಇದು ಪ್ರಪಂಚ, ಈ ಸರ್ವಘಟಾದಿಗಳನ್ನ ಎಲ್ಲಾ ಹಿಡ್ಕೊಂಡು ಈ ಪ್ರಪಂಚದೊಳಗೆ ಇರುವಂತ ವಸ್ತುಗಳು ಎಲ್ಲವನ್ನು ಅರಿಯುವಂತದ್ದು ಯಾವುದು, ಅರು ಸ್ವರೂಪ. ಅದು ಯಾವುದು ಅಂದ್ರೆ ಚೈತನ್ಯ. ಇದು ಅರಿಸಿಕೊಳ್ಳೋದು, ಇದು ಏನೈತಿ ಮಾಯಾ ಲಕ್ಷಣದಿಂದ ಕೂಡಿದಂತ ಈ ಜಡವಾದಂತ ಪ್ರಪಂಚ. ಯಾವುದನ್ನು ಬೇರೆಯಾದ ಮನ ಇಂದ್ರಿಯಗಳಿಗೂ ತಿಳಿಯುವುದರಲ್ಲಿ ಅಸಮರ್ಥವಾಗಿರುತ್ತದೆ ಅದು ಚೈತನ್ಯ ಅಂತ. ಇವೆಲ್ಲವನ್ನು ತಿಳಿಯುವುದರಿಂದ ಏನೈತಿ ಇದಕ್ಕೆ ಚೈತನ್ಯ ಅಂತಾರೆ. ಯಾವುದು ತಿಳಿದಿಲ್ಲ ಅದು ಜಡ ಐತಿ, ಯಾವುದು ತಿಳಿಸಿಕೊಳ್ತೈತಿ ಅದು ಜಡ ಐತಿ, ಯಾವುದು ತಿಳಿತೈತಿ ಅದು ಚೈತನ್ಯ ಐತಿ. ಇದು ಏನೈತಿ ಜಗತ್ತು ಅನ್ನುವಂಥದ್ದು ಏನೈತಿ ಜಡ ಐತಿ. ತನ್ನ ಜ್ಞಾನನೂ ಇಲ್ಲ, ಮತ್ತೊಂದರ ಜ್ಞಾನನೂ ಇದಕ್ಕಿಲ್ಲ. ಅದಕ್ಕೆ ಇದು ಜಡ ಅಂತ ಹೇಳ್ತಾರ. ಅದಕ್ಕೆ ನೀ ಏನು ಎಲ್ಲವನ್ನು ಅರಿತಿಯಲ್ಲ, ಅರು ಸ್ವರೂಪ ಏನದಿಲ್ಲ, ನೀನು ಚೈತನ್ಯ ಸ್ವರೂಪನದಿ. ನೀನು ಹಿಂದೂ ಇದ್ದಿ, ಈಗೂ ಇರ್ತಿ, ಮುಂದೂ ಇರ್ತಿ. ತ್ರಿಕಾಲಾಭಾದ್ಯತ್ವಂ ಅಂತ ಹೇಳಿ ಏನ್ ಹೇಳಲ್ಲ, 3 ಕಾಲದಲ್ಲಿ ಯಾವುದು ಬಾಧ ಆಗುದಿಲ್ಲ ಅದು ಚೈತನ್ಯ, ಅದು ಆತ್ಮ ಸ್ವರೂಪ, ಅದು ಸತ್ತು ಅಂತ ಹೇಳ್ತಾರ. ಆ ಚೈತನ್ಯ ಏನ್ ಮಾಡ್ತೈತಿ, ಎಲ್ಲವನ್ನು ಅರಿತೈತಿ. ಈಗ ನಾವು ಕಣ್ಣುಗಳಿಂದ ನೋಡ್ತೇವಿ, ಎಲ್ಲಾ ಪದಾರ್ಥಗಳನ್ನು ನೋಡ್ತೇವಿ, ಎಲ್ಲಾನು ಇರ್ತೇವೆ. ಆದ್ರೆ ಕಣ್ಣಿಗೆ ತಕ್ಕಣ್ಣು ನೋಡ್ಕೊಳಕ್ ಬರ್ತೈತಿ ಏನಂದ್ರೆ ಹೆಂಗಿಲ್ಲ. ಎಲ್ಲವನ್ನು ಅರಿಯುವುದು ಯಾವುದು, ಅದು ಜಡ.
ಅರಿಯುವುದು ಚೈತನ್ಯ. ಇದೇನು ಅರಿಸಿಕೊಳ್ಳೋದು ಏನೈತಿ ಜಡ ಐತಿ. ಅದಕ್ಕೆ ಇದು ಎಲ್ಲವನ್ನು ಅರಿಯುವಂತ ಅರು ಸ್ವರೂಪನೇ ನೀನ್ ಇದ್ದಿ ಅಂತ ಇದೈತಿ, ಚೈತನ್ಯವಾಗಿದೆ ಅಂತ ಹೇಳಿದ್ರು. ಇನ್ನು ಜಡ ಅದಂತ ಹೇಳ್ತಾರ. ಜಡ ಅಂದ್ರ ಜಡದ ಸ್ವರೂಪ ಹೇಗಿದೆ ಅಂದ್ರೆ ಜಡ ಸ್ವರೂಪ ಯಾವಾಗತ್ತೆ, ಯಾವುದನ್ನು ತನ್ನನ್ನು ತಿಳಿಯುವುದಿಲ್ಲ ಮತ್ತು ಅನ್ಯರನ್ನು ತಿಳಿಯುವುದಿಲ್ಲ, ಅದು ತನಗೂ ಜ್ಞಾನ ಇಲ್ಲ ಮತ್ತು ಅನ್ಯದರು ಜ್ಞಾನ ಇಲ್ಲ, ಅದಕ್ಕೆ ಜಡ ಅಂತಾರ. ಈಗ ಒಂದು ಕೊಡ ಐತ್ರಿ, ಕೊಡಕ್ಕ ಅದು ತನ್ನ ಜ್ಞಾನನೂ ಇಲ್ಲ ಮತ್ತೊಂದರ ಜ್ಞಾನನೂ ಅದಕ್ಕಿಲ್ಲ. ಅದಕ್ಕೆ ಈ ಶರೀರ ಹೆಂಗೈತಿ, ಶರೀರ ಹಿಡ್ಕೊಂಡು ಇವೆಲ್ಲಾ ತೋರ್ತಕ್ಕಂತ ಪ್ರಪಂಚ ಏನೈತಿಲ್ಲ ಇದು ಜಡ ಐತಿ. ಇದು ನಿನ್ನಿಂದ ಹರ್ಷಿಕೊಳತೈತಿ ಬರ್ತೈತಿ, ನಿನ್ನ ಬಿಟ್ಟು ಇದು ಕರೆಯಾಕ ಬರ್ತೈತಿ ಏನು ಅಂದ್ರ ಇಲ್ಲ. ಇದು ಅರಿಯುವಂತ ಅರು ಸ್ವರೂಪನೇ ನೀನ್ ಇದ್ದಿ ಅಂತ ಅದ ಚೈತನ್ಯ ಅಂತ ಹೇಳಿದ್ರು. ಇವೆಲ್ಲಾ ತೋರ್ತಕ್ಕದು. ಇವು ಒಂದೇನ್ ತೋರ್ತಾವು, ತೋರಿ ಒಮ್ಮೆ ಅಡಿಗೆ ಹೋಗ್ತಾವ. ಯಾವಾಗ ಹುಟ್ಟೈತಿ ಅದು ಸಾಯ್ತದೆ. ಆ ಚೈತನ್ಯ ಹುಟ್ಟಿದ್ದು ಅಲ್ಲ ಸಾಯುವುದು ಅಲ್ಲ, ಅದು ಯಾವಾಗ್ಲೂ ಇರುದು. ಅದಕ್ಕೆ ಅದು ಚೈತನ್ಯ. ಇದು ಎಲ್ಲವನ್ನೂ ಅರಿತೈತಿ, ಅದು ಆ ಚೈತನ್ಯ ಅಂತ ಹೇಳಿದ್ರು. ಇದು ಅರಿಸಿಕೊಳ್ಳೋದು ಒಂದು ದಿನ ನಾಶ ಆಗದ, ತೋರ್ತೈತಿ. ಮೊದಲು ಇದ್ದಿದ್ದಿಲ್ಲ, ಮಧ್ಯದಲ್ಲಿ ತೋರ್ತೈತಿ, ಮತ್ ಅಂತ್ಯದಲ್ಲಿ ಇದು ಏನಾಗ್ತಿ ಇರ್ಲಾರ್ದಂಗ ಆಗ್ತತಿ. ಅದಕ್ಕೆ ಇದಕ್ಕೆ ಜಡ ಅಂತ ಹೇಳಿದ್ರು. ಇಂತ ಯಾವ ಅಜ್ಞಾನ ಅವುಗಳ ಕಾರ್ಯಭೂತ ಭೌತಿಕ ಪದಾರ್ಥಗಳನ್ನು ಅವು ಜಡವಾಗಿವೆ, ಇವು ಎಲ್ಲದರ ಕಾರ್ಯದ. ಇಂತ ಯಾವ ಅಜ್ಞಾನದ ತಪ್ಪು ತಿಳುವಳಿಕೆ ಇದ್ದ ಹಗ್ಗದಲ್ಲಿ ಇಲ್ಲದ ಹಾವಿನ ಭ್ರಮ ಆಗಿತ್ತು ನೋಡ್ರಿ, ಇದಕ್ಕಿಂತ ಅಜ್ಞಾನ ಅಂತಾರ. ಇದ್ದ ಜಗತ್ತದಲ್ಲಿ ಇದ್ದ ಚೈತನ್ಯದಲ್ಲಿ ಇಲ್ಲದ ಜಗತ್ತನ ಭ್ರಮ ಆಗಿತ್ರಿ, ಇದಕ್ಕೆ ಏನಂತಿ ಅಜ್ಞಾನ ಮೂಲಕವಾಗಿ ಜಗತ್ತು ತೋರ್ತತಿ. ಯಾವಾಗ ನಿನ್ನ ಚೈತನ್ಯ ಸ್ವರೂಪದಲ್ಲಿ ಇದು ಐತಿ ಏನು ಅಂದ್ರೆ ನಿನ್ನ ಇಲ್ಲ, ಆದ್ರೆ ಇದು ಏನೈತಿ ಅಂದ್ರ ಇದು ಜಡ ಐತಿ, ನಿನ್ನಿಂದ ಆರಿಸ್ಕೊತ. ಇದು ಅಜ್ಞಾನ ಮೂಲಕವಾಗಿ ಅಲ್ಲಿ ಜಡ ಐತಿ, ಅದು ಏನು ತಿಳಿಯಂಗಿಲ್ಲ ಅಂತೀರಿ. ಈಗೆಲ್ಲ ನಾವು ತಿಳಿತೇವೆ, ನೋಡ್ತೇವೆ, ಹೋಗ್ತೇವೆ, ಬರ್ತೇವೆ, ಎಲ್ಲಾ ನಡೆದೈತೆ ಅಂದ್ರ ಆ ಆತ್ಮ ಚೈತನ್ಯದಿಂದ ನಡೆದೈತೆ ಹೊರತಾಗಿ ಆ ಆತ್ಮ ಚೈತನ್ಯ ಇರ್ಲಿಕ್ಕೆ ಒಂದು ಹುಲ್ಲು ಕಡ್ಡಿನೂ ಒಳಗಾಡಂಗಿಲ್ಲ. ಅದ್ರ ಸತ್ತ ಪಡ್ಕೊಂಡವ್ ಎಲ್ಲಾ ಬೆಳಗ್ತವೆ. ಎಲ್ಲಾ ಕಣ್ಣು ಅದಾವು, ಕಿವಿ ಅದಾವು, ಇಂದ್ರಿಯಗಳು ಎಲ್ಲಾ ಅದಾವು. ಆದ್ರೆ ಇವೆಲ್ಲಾ ಚೈತನ್ಯ ಐತೆಲ್ಲ, ನೋಡ್ತೇವೆ, ಕೇಳ್ತೇವೆ, ಹೋಗ್ತೇವೆ, ಬರ್ತೇವೆ ಅಂದ್ರ ಒಳಗಿರುವಂತ ಅರಿವು ಐತಲ್ಲ ಚೈತನ್ಯ, ಆ ಚೈತನ್ಯದ ಆಶ್ರಯ ಪಡ್ಕೊಂಡ ಮನಸ್ಸೊಳಗ್ ಬಂದು ಆಮೇಲೆ ಏನ್ ಮಾಡ್ತೀವಿ ಇಂದ್ರಿಯ ಒಳಗಂದ್ರ ಕಣ್ಣಿನೊಳಗ್ ಬಂದು ಇವೆಲ್ಲವನ್ನು ಬೆಳಗ್ತೈತಿ. ಆದ್ರ ಈಗ ಪ್ರಾಣವಾಯು ಹೋಗಿರ್ತೈತಿ ನೋಡ್ರಿ, ಅವಾಗ ಕಣ್ಣುನ್ ಅದಾವ, ಕಿವಿನೂ ಅದಾವ, ಎಲ್ಲಾನು ಐತಿ. ಆದ್ರ ಅದ್ ಏನಾರ ಮಾಡ್ತೈತಿ ಏನಾರ ವ್ಯವಹಾರ ಅದು ಇಲ್ಲ. ಯಾಕ ಚೈತನ್ಯ ಇದು ಆಗಿ ಚೈತನ್ಯ ಹೋಗುದಲ್ಲ ಬರುದಲ್ಲ. ಆದ್ರೆ ವ್ಯವಹಾರ ದೃಷ್ಟಿಯಿಂದ ನೋಡಿರೋದು ಏನೈತಿ, ಜೀವಾತ್ಮ ಇದು ಆಯ್ತು ಅಂದ್ರೆ ಹೆಂಗ ಅದು ಜಡ ಆಗಿರ್ತೈತಲ್ರಿ, ಹಂಗ ಇವೆಲ್ಲಾ ಚೈತನ್ಯ ಐತಿ, ಎಲ್ಲಾ ತೋರ್ತೈತಿ, ಎಲ್ಲಾ ಇದು ಸತ್ಯ ಅಂತ ತಿಳ್ಕೊಂಡಲ್ಲ. ಇದು ಸತ್ಯ ಹೆಂಗ ಆಗತ್ತ, ಸಂಪೂರ್ಣದಾಗ ಎಲ್ಲವನ್ನ ಅಲ್ಲಿ ನೋಡಿಲ್ಲ, ಅದು ಸತ್ಯ ಐತಿ ಏನಂದ್ರ ಅದು ಹೆಂಗ ಎಚ್ಚರ ಆದ್ಕೂಡ ಹೆಂಗ ಅದು ಸುಳ್ಳು ಆಗ್ತತೋ, ಈ ಪ್ರಪಂಚವಾದರೂ ಎಲ್ಲಿವರೆಗೆ ತೋರ್ತೈತೆ ಅಂದ್ರೆ ನಿನ್ನ ಅಜ್ಞಾನ ಮೂಲಕವಾಗಿ ತೋರಾಕತೈತಿ. ಯಾವಾಗ ಸ್ವರೂಪ ಜ್ಞಾನ ಆಯ್ತು, ಆ ಚೈತನ್ಯ ಸ್ವರೂಪ ಜ್ಞಾನ ನಿನಗಾಯ್ತು, ಅವಾಗ ಇದು ಏನೈತಿ ಇಲ್ಲ ಆಗಿ ತೋರ್ತೈತಿ. ಸ್ವಯ ಇಲ್ಲ ಕಣ್ಣಿಗೆ ಕಾಣ್ತೈತಿ, ವ್ಯವಹಾರ ಮಾಡ್ತೇವಲ್ಲ ಅಂತ ಸಪ್ಪನದೊಳಗು ಮಾಡಿ ಇಲ್ಲ ವ್ಯವಹಾರ, ಅದು ಸತ್ಯನು ಹೆಂಗ ಅದು ಸತ್ಯ ಅಲ್ಲ ಹೆಂಗ ಸುಳ್ಳು ಬಿಡ್ರಿ, ಅದು ಕನಸ್ರಿ, ಸುಳ್ಳ್ರಿ ಅಂತೇಳಿ. ಮತ್ತಿದು ಅದು ಅದು ಕ್ಷಣಕಾಲ ಸ್ವಪ್ನ, ಇದು ದೀರ್ಘಕಾಲ ಸ್ವಪ್ನ ತರ. ಇದು ಒಂದ್ ಸ್ವಲ್ಪ ಬಾಳ ದಿವ್ಸ ಇರ್ತೈತಿ, ಅದು ಸ್ವಲ್ಪ ಇರ್ತೈತಿ. ನಿದ್ಯಾಗಿ ಯಾವ್ದು ಇಲ್ಲ ನೋಡ್ರಿ, ನಿದ್ಯಾಗಿ ಯಾವ್ದಿಲ್ಲ, ಕೊಡೋದಿಲ್ಲ, ತಗೊಳೋದಿಲ್ಲ, ಹೆಂಡ್ರಿಲ್ಲ, ಮಕ್ಳಿಲ್ಲ, ಏನಿಲ್ಲ, ಎಲ್ಲಿ ಏನಿಲ್ಲ. ಅದ ಚೈತನ್ಯ ಬೆಳಗ ಆನಂದ ಸ್ವರೂಪ ಅದಾನ ಇಲ್ರಿ. ಹಂಗ ಆತ್ಮ ಹೆಂಗ ಅದಾನಂದ್ರ ಸ್ಯಾಂಪಲ್ ಇದು ಕೊಟ್ಟಾರಲ್ಲಿ. ಅದಕ್ಕ ಈ ಜಗತ್ ಹೆಂಗ ಐತಿ ಅಂದ್ರೆ ಯಾವ ಸ್ವಪ್ನದಂಗ ಐತೆ ತಿಳ್ಕೊ ಅಂತ ಜಾಗೃತ ಅವಸ್ಥೆಯೊಳಗೆ ಸ್ವಪ್ನ ಸುಸುಪ್ತಿ ಯಾಕ 3 ಅವಸ್ಥೆಗಳ ಈ ಜೀವನಿಗೆ ಕೊಟ್ರಂತಂದ್ರೆ ಇವು ತಿಳ್ಕೊಳ್ಳೋ ಸಲುವಾಗಿ ಇವು 3 ಅವಸ್ಥೆಗಳದ ಹೊರತಾಗಿ ವಿಚಾರ ಮಾಡ್ಬಿಡ್ರಿ ಇಲ್ಲವೇ ಇಲ್ಲ. ಜಾಗ್ರ ಸ್ವಪ್ನ ಹೆಂಗತಿ, ಪ್ರಪಂಚ ಜಡ ಐತಿ, ಇದು ಒಂದಿನ ಮಿಥ್ಯೆ ಐತಿ, ಇದು ಮೊದಲು ಇದ್ದಿದ್ದಿಲ್ಲ, ಮಧ್ಯದಲ್ಲಿ ತೋರ್ತದೆ, ಅಂತ್ಯದಲ್ಲಿ ಇದು ಇಲ್ಲಾರ್ದಂಗ ಆಗ್ತದ. ಅದಕ್ಕೆ ನಿನ್ನ ಸ್ವರೂಪ ಹೆಂಗತಿ ಯಾವಾಗ್ಲೂ ಆನಂದ ಸ್ವರೂಪ ಇದೆ ಅನ್ನೋ ತಿಳ್ಕೊಳಕನೆ ನಿದ್ದೆ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಜಾಗ್ರ ಸ್ವಪ್ನ ಸುಸುಪ್ತಿ ಇವು 3 ಅವಸ್ಥೆಗಳಿಂದ ನೀ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ಕೊಂಡ್ ಬರ್ತಾರ. ಅದಕ್ಕ ಇದು ಏನೈತಿ ಜಡವಾಗಿದ್ದ ಏನೈತಿಲ್ಲ ನಿನ್ನಿಂದ ಹರ್ಸ್ಕೋತೈತಿ, ಅದು ಮಿಥ್ಯೆ ಐತಿ. ನೀ ಮಾತ್ರ ಯಾವಾಗ್ಲೂ ಇರುವಂತವ್ ನನ್ ಚೈತನ್ಯ ಸ್ವರೂಪ ಇದೆ ಅಂತ ಹೇಳ್ಕೊಂಡ್ ಬಂದಾರ. ಇದು ಮುಂದೆ ಮತ್ತ ಅಪೋರು ಅನುಭವಿಕರದಾರ, ಅವ್ರ ಇದ್ರ ಬಗ್ಗೆ ಮತ್ತ ತಿಳಿಸ್ಕೊಡ್ತಾರೆ. ಏನಾದ್ರು ಇದ್ರ ತಪ್ಪಾಗಿದ್ರೆ ಅದನ್ನ ತಿದ್ದಿ ನಮಗ ಸ್ವಲ್ಪ ಹೇಳ್ಕೊಡ್ಬೇಕಂತ ಹೇಳ್ತಾ ಕ್ಷಮಿಸ್ಬೇಕಂತ ಈ 4 ವಾಕ್ಯ ಪುಷ್ಪನ್ ಸದ್ಗುರುನ ಚರಣಾರವಿಂದ ಅರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ನಮಃ ಶಿವಾರ್ಪ. ನಮಸ್ಕಾರ ರೀ.
ಹಲೋ ರೀಪ. ಹಲೋ ರೀ ಅಪ್ಪಾಜಿ ಅವ್ರ. ಹಾ ಮಾತಾಡ್ರಿ ಅಪ್ಪವ್ರ ಮಾತಾಡ್ತೇವ್ರಿ. ಮೂಡ್ ತೆಗಿರಿ ಅಪ್ಪಾಜಿ ಅವ್ರ ತೆಗದ್ರ. ನಮಸ್ಕಾರ ತಾಯಿ, ಮುಂದುವರ್ಸ್ರಿ ಕೇಳಾಕತ್ತೀವ್ರಿ, ಮುಂದುವರ್ಸ್ರಿ ತಾಯಿ. ನಾವು ಈಗ ಹಿಡ್ದೇವ್ರಿ ಇದನ್ನ. ಇಲ್ಲ ನಾವು ಕೇಳ್ತೇವ್ ತಾಯಿ, ನಮಗೂ ಏನ್ ಬರುದಂತ ಇನ್ನು ನಿಮ್ಮಿಂದ ಕೇಳಿ ತಿಳ್ಕೊ ಬಾಳ ಅದಾವ ತಾಯಿ. ಹಂಗೇನಿಲ್ಲ ನೋಡ್ರಪ್ಪ, ನೀವೆಲ್ಲಾ ಅನುಭವಕ್ಕಿರೋದ್ ನಡೆಸ್ತೀರಿ, ಹೇಳ್ರಪ್ಪ ನೀವು. ಮುಂದುವರ್ಸ್ರಿ ತಾಯಿ, ಮುಂದುವರ್ಸ್ರಿ ಕೇಳ್ತೇವೆ, ಮುಂದುವರ್ಸ್ರಿ ತಾಯಿ. ಹೇಳ್ರಪ್ಪ ನೀವು. ಬಸಮ್ಮವ್ರ ಮಾತಾಡ್ರಿ ಮಿದ್ರ. ಹಲೋ ನಮಸ್ಕಾರ ಅವರ. ಹೇಳ್ರಿ ಒಂದ್ ಸ್ವಲ್ಪ ಇವ್ನ ಎತ್ಕೊಂಡ್ ಹೊರಗ ಅಡ್ಡಾಡಕತ್ತೀನಿ, ನೀವ್ ರವ್ ಇಲ್ರಿ. ಹೌದ್ರಿ. ಹಾ ಕೇಳತ್ತನ್ರಿ ಇವ ಬರ್ಲಿಲ್ಲ ನೋಡ್ರಿ ಅವ್ರ ಏನಾರೀ, ಅದಕ್ಕ ಹೊರಗಲ್ಲಕತ್ತೇನ್ರಿ. ಹೌದ್ರಿ. ಅದ ಅಪ್ಪವ್ರ ಹೇಳ್ತಾರ ಹೇಳಂದ್ರಿ, ಹ್ಯಾಂಗ ಮಾಡಾತಾರ ನೋಡ್ರಿ. ಹೇಳ್ರಿ ಅಪ್ಪರ. ತಾಯಿ ನಮಸ್ಕಾರ ಹೇಳ್ರಿ ಅಪ್ಪರ. ಮುಂದುವರ್ಸ್ರಿ ತಾಯಿ, ಮುಂದುವರ್ಸ್ರಿ ಇಲ್ಲ ಕೇಳ್ತೇವೆ, ನೀವೊಂದಿಷ್ಟು ಮುಂದುವರ್ಸ್ರಿ. ಹೇಳ್ರಪ್ಪ ಇದೇ ವಿಷಯನೇ. ಟಿಪ್ಪಣಿರಿ 24. ನಾನು ತಿಳಿಯುವುದಿಲ್ಲ ಎಂಬ ವ್ಯವಹಾರಕ್ಕೆ ಕಾರಣವಾಗಿರುವ ಆವರಣ ವಿಕ್ಷೇಪ ಶಕ್ತಿಯುಳ್ಳ ಅನಾದಿ ಭಾವ ರೂಪವಾದದ್ದು, ಅದು ಅಜ್ಞಾನ ಎಂಬ ಪದಾರ್ಥವಾಗಿದೆ ಅಂತ ಟಿಪ್ಪಣಿ ಒಳಗೆ ಹೇಳ್ಯಾರಪ್ಪ. ನಾನು ತಿಳಿಯುವುದಿಲ್ಲ ಅಂದ್ರೆ ಇಲ್ಲ ಅಜ್ಞಾನದ ಕಾರಣ, ನಾನು ತಿಳಿಯುವುದಿಲ್ಲ ಎಂಬ ವ್ಯವಹಾರವೇ ಕಾರಣವಾಗಿರೋದು. ಅಂದ್ರೆ ನಾ ತಿಳಿಯುದಿಲ್ಲ ಅನ್ನೋದೊಂದು ತಿಳಿ ಸ್ವಲ್ಪ ಅರು ಸ್ವಲ್ಪ ಅದಿ ಇಲ್ರಿ. ನನಗೇನು ತಿಳಿದಲ್ರಿ, ನನಗೇನು ಗೊತ್ತಾಗುದಿಲ್ಲ ಅಂತಂತಾನ. ಆದ್ರೆ ಏನು ಆಗುದಿಲ್ಲ ಅನ್ನುವಂಥದ್ದು ಗೊತ್ತಾಗೆ ಹೇಳ್ಬೇಕಲ್ರಿ. ಅದಕ್ಕೆ ಕಾರಣವಾಗಿರುವ ಆವರಣ ಅಂದ್ರ ಮುಚ್ಚಿ ಹಾಕಿದ್ದು, ಕಾಣ್ಗೊಳ್ಳಾರ್ದಂಗ್ ಮಾಡಿದ್ದು. ಆವರಣ ವಿಕ್ಷೇಪ ಅಂದ್ರ ಚಂಚಲ ಮನಸ್ಸು. ಶಕ್ತಿ ಉಳ್ಳ ಅನಾದಿ ಭಾವ ರೂಪವಾದದ್ದು. ಅನಾದಿ ಅಂದ್ರೆ ಯಾವಾಗ ಹುಟ್ಟೈತಿ ಅಂತ ಹೇಳಾಕ್ ಬರಲ್ಲ, ಅದು ಅಜ್ಞಾನವೆಂಬ ಪದಾರ್ಥವಾಗಿದೆ. ಅದಕ್ಕೆ ಏನಂತಾರ, ಅನಾದಿ ಅಂದ್ರೆ ಅಜ್ಞಾನ ಯಾವಾಗ ಹುಟ್ಟೈತಿ, ಯಾವಾಗ ಬತ್ತು ಅಂತ ಹೇಳಾಕ್ ಬರ್ತೈತಿ ಏನಂದ್ರ ಹೇಳಾಕ್ ಬರಲ್ಲ. ಅದಕ್ಕಿದು ಆವರಣ ವಿಕ್ಷೇಪ ಅಂದ್ರೆ ನಮ್ಮದು ಏನಾಗತ್ತಾರ, ನಮ್ಮ ಸ್ವರೂಪವನ್ನು ಕಾಣಗೊಳ್ಳಾರ್ದಂಗೆ ಮಾಡಿಬಿಟ್ಟೈತಲ್ಲ, ಇದಕ್ಕ ಆವರಣ ಅಂತಾರ. ಹೆಂಗಂದ್ರ ಒಂದು ಕನ್ನಡಿ ಇದ್ರ, ಕನ್ನಡಿ ತುಂಬಾ ದೂಸಿ ಬಿದ್ದೈತಿ. ಆ ದೂಸಿ ಬಿದ್ದೈತಿಲ್ಲ ಕನ್ನಡಿ ನಮ್ಮ ಕಣ್ಣಿಗೆ ಕಾಣಿಸ್ತೈತೇನು ಅಂದ್ರದು ನಮ್ ಮುಖ ಕಾಣಿಸ್ತೈತಿ ಏನಂತ ಕಾಣುದಿಲ್ಲ. ಯಾಕ ದೂಸಿ ಬಿದ್ದೈತಿ. ಅದನ್ನ ಏನೈತಿ ತೆಗಿಬೇಕು, ಅದು ಸ್ವಚ್ಛಾಗಿ ಒರೆಸ್ತೇವಿ, ಆದ್ರೂ ಅಳಗ್ಯಾಡಕತ್ರು ನಮ್ ಮುಖ ಸ್ಪಷ್ಟವಾಗಿ ಕಾಣ್ತೈತಿ ಏನು ಅಂದ್ರ ಇಲ್ಲ. ಮತ್ತ ಅದು ಏನೈತಿ, ಒಂದ್ ಅರ್ಬಿ ಮುಚ್ಚಿ ಬಿಟ್ಟೇವಿ, ಅದು ಏನಾಯ್ತು, ಅದು ಏನೈತಿ ಕಾಣಗೊಳ್ಳಾರ್ದಂಗ್ ಮಾಡ್ಕೊತು. ಹಾಗೆ ನಮ್ಗ ಆವರಣ ಅನ್ನುವಂಥದ್ದು ಏನಾಗಿತ್ತಲ್ಲ, ನಮ್ಮ ಸ್ವರೂಪಕ್ಕ ಮರಿ ಬಂದೈತಿ. ಆದ್ರ ಅದು ಏನಂದ್ರ ಮೋಡ ಹೆಂಗ ಸೂರ್ಯನಿಗೆ ಮರಿ ಆಗೈತಲ್ಲ, ಆ ಸೂರ್ಯಗೆ ಏನಾರ ಹಾನಿ ಐತೇನ್ರಿ? ಸೂರ್ಯಾಗ ಏನ್ ಹಾನಿ ಇಲ್ಲ, ಆದ್ರ ಅದು ಮರಿ ಮಾಡಿ ಸೂರ್ಯನ್ ಕಾಣ್ಗೊಳ್ಳಾರ್ದಂಗ ಅದು ಮುಚ್ಚಿ ಹಾಕೈತಲ್ಲ, ಅದಕ್ಕೆ ಏನಾಗೈತಿ ಅಂದ್ರೆ ನಮ್ಮ ಅಜ್ಞಾನ, ನಾವು ಆನಂದ ಸ್ವರೂಪ, ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪವರೇ ಅದೇವಿ. ಇದು ಮಾಯಾ ಪ್ರಪಂಚ ಅನ್ನುವಂಥದ್ದು, ಆವರಣ ಅನ್ನುವಂಥದ್ದು ಏನ್ ಮಾಡ್ಬಿಟ್ಟೈತಿ, ನಮಗ್ ಕಾಣ್ಗೊಳ್ಳಾರ್ದಂಗ ಮಾಡ್ಬಿಟ್ಟೈತಿ. ಮತ್ತ ಅದು ಒಂದ್ ವೇಳೆ ಆದ್ರೂ ನಮ್ಮ ವಿಕ್ಷೇಪ ಅಂದ್ರ ನಮ್ ಮನಸ್ಸಿನ ಚಾಂಚಲ್ಯತ್ವ. ನಮ್ ಮನುಷ್ಯನ ಚಂಚಲ ಏನ್ ಮಾಡ್ತೈತಿ ಅಂದ್ರ, ಅದು ಕೇಳ್ಗೊಡಂಗು ಮಾಡಂಗಿಲ್ಲ, ಅದು ಮನುಷ್ಯನೊಳಗ ಇರುಗೊಡಂಗು ಮಾಡೋದಿಲ್ಲ. ಅದು ಆ ಮನಸ್ಸು ಐತಿ ಹರಿದಾಡಕತ್ತು ಅಂದ್ರೆ ಹೇಳಿದಂತ ವಸ್ತು ಈ ಶಾಸ್ತ್ರಗಳಲ್ಲಿ ಯಾವ ಕೇಳುವಂತದ್ದು ಶಬ್ದಗಳ ನಾವು ನಮ್ಗೆ ಇಳುಗೊಡಂಗಿಲ್ಲ. ಯಾಕಂದ್ರ ಅದು ಆವರಣ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ 3 ದೋಷಗಳದಾವಲ್ರಿ. ಮಲದೋಷ ಅಂದ್ರ ಜನ್ಮ ಜನ್ಮಾಂತರ ಮಾಡಿದಂತ ಪಾಪ ಏನೈತಲ್ಲ, ಅದು ನಮಗ್ ಏನ್ ಮಾಡ್ತೈತಿ, ಅದು ನಮಗ ಬಂದು ಕೂಡುಗೊಡೋದನು ಇಲ್ಲ, ಕುಂತ್ರ ಅದನ್ನ ಎಂತಿ ಕೇಳ್ಕೊಡೋದನು ಇಲ್ಲ, ಕೇಳಿದ್ರು ಅದನ್ನ ತಿಳಿಗೊಡೋದನು ಇಲ್ಲ, ತಿಳಿದ್ರು ನಾವು ಒಂದೊಳಗೆ ಉಳುಗೊಡುದನು ಇಲ್ಲ. ಯಾಕಂದ್ರೆ ಅದು ವಿಕ್ಷೇಪ ಅಂದ್ರೆ ಅದು ಮನುಷ್ಯನಿಗೇನು ಪಾಪ ಅನ್ನುವಂಥ, ಆ ಪಾಪವನ್ನು ಹೋಯ್ತಂದಾಗ ವಿಕ್ಷೇಪ ಅನ್ನುವಂಥ ಮತ್ತ ಅದು ಪಾಪನು ಹೋಯ್ತು, ತಿಳಿಯಾಕತ್ತು ಕೇಳಾಕತ್ತೇವಿ. ಆದ್ರ ಅದು ನಮ್ಮ ಮನಸ್ಸು ಕುತ್ತಲೇನೆ ಏನ್ ಮಾಡ್ತೇವೆ, ಮನಸ್ಸು ಚಂಚಲ ಮಾಡ್ತೈತಿ ವಿಕ್ಷೇಪ. ಅದು ಏನ್ ಮಾಡ್ತೈತಿ ಅಂದ್ರೆ ಹರಿದಾಡಕತ್ತಂದ್ರ ಅವಾಗನು ನಮಗ್ ಏನೈತಿ
ಇದು ಆತ್ಮ ಸ್ವರೂಪವನ್ನು ನನ್ ತಿಳಿಗೊಡ್ಲಾರ್ದಂಗ್ ಮಾಡ್ತೈತಿ. ವಿಕ್ಷೇಪ ಶಕ್ತಿಯು ಅನಾದಿ ಭಾವವಾಗಿರೋದು. ಯಾವಾಗ ಬಂದೈತಿ ಅಂತ ಹೇಳಾಕ್ ಬರ್ತೈತಿ ಏನಂದ್ರ ಅದು ಯಾವಾಗ ಬಂದೈತಿ ಅಂತ ಹೇಳಾಕ್ ಬರಂಗಿಲ್ಲ. ಅದು ಅನಾದಿ ಅಂತ ಹೇಳಿದ್ರ, ಅನಾದಿ ಅಂದ್ರ ಅಂತ ಇರ್ಲಾರ್ದಂತ. ಅದು ಅಜ್ಞಾನವೆಂಬ ಪದಾರ್ಥವಾಗಿದೆ. ಅದಕ್ಕೆ ಏನಂತಾರ? ಅಜ್ಞಾನ. ಅಜ್ಞಾನ ಅಂದ್ರೆ ಯಾವಾಗ ಅದು ಹೋಯ್ತು, ಯಾವಾಗ ಬತ್ತು ಅನ್ನೋದು. ಮರು ನೋಡ್ರಿ ಏನಾಗೈತಿ, ಏನ್ ಅರ್ಥ ಬಿಟ್ಟು ನೋಡ್ರಿ. ಮರು ಹೆಂಗ್ ಬತ್ತಂತ ಹೇಳಾಕ್ ಬರ್ತೈತನ್ರಿ? ಯಾವಾಗ ಬಂತಂತ ಹೇಳಾಕ್ ಬರ್ತೈತ್ರಿ? ಹೇಳಾಕ ಬರ. ಇಲ್ಲೇ ಇಟ್ಟಿದ್ದೇವೆ ಚಳಸ ತಲ್ಯಾಗ ಕಣ್ಣಾಗ ಹಾಕೊಂಡಿರ್ತಾನ, ಚಸ್ಮಾ ಹುಡ್ಕಾಡಕತ್ತಿರ್ತೇವಿ. ಯಾಕ್ರಿ ಏನು ಚಸ್ಮಾ ಹುಡ್ಕಾಡಕತ್ತಿರಲ್ಲ, ಎಲ್ಲಿಟ್ರೆ ಸಿಗೋವಲ್ ಅದು ಏನೈತ ಆ ಮಾತ್ ಯಾರ ಬಗ್ಗೆ ನೀವ್ ಕಣ್ಣಾಗ ಐತಲ್ರಿ ಅಂದ್ರ ಹೋಯ್ತು ನನ್ ನೆನಪ ಹಾರೈತ್ ನೋಡ್ರಿ. ನೆನಪ ಯಾವಾಗ ಹಾರೈತಿ ಅಂತ ಹೇಳಾಕ್ ಬರ್ತೈತನ್ರಿ ಅದು? ಹಂಗ ಇದು ಅಜ್ಞಾನ ಅನ್ನೋಂಥದ್ದು ಯಾವಾಗ ಬತ್ತು, ಯಾವಾಗ ನಮಗ ಇದು ಮಾಡೈತಿ ಅಂತ ಹೇಳಾಕ್ ಬರ್ತೈತಿ ಏನಂದ್ರೆ ಹೇಳಾಕ್ ಬರುದಲ್ಲ. ಅನಾದಿ ಅಂದ್ರ ಅಂತ ಇರ್ಲಾರ್ದೈತಿ ಅಂತ. ಅಜ್ಞಾನ ಎಂಬ ಪದಾರ್ಥವಾಗಿದೆ. ಇದು ಏನಕ್ಕಂತಾರ? ಅಜ್ಞಾನ ಅಂತ ಹೇಳ್ತಾರ. ಟಿಪ್ಪಣಿ 25. ಆಕಾಶಾದಿ 5 ಭೂತಗಳು. ಆಕಾಶ ಆದಿ ಅಂದಾಗ 5 ಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ 5 ಮಹಾಭೂತಗಳದಾವ ಇವು. ಅದಕ್ಕ ಭೂತ ಕೂಡಿ ಅದ್ಭುತವಾಯಿತು ನೋಡಯ್ಯ ಅಂದಾರ. ಇವು ಭೂತ ಯಾವಾರ ಏನಾರ ಇದು ಮಾಡಿ ಬಿಡಿಸ್ಬೋದು. ಈ ಭೂತಗಳನ್ನ ಬಿಡ್ಸಕ್ ಆಗಲ್ರಿ. ಇವು ಪಂಚಮಹಾಭೂತ ದೆವ್ವ ಅಂತ ಹೇಳ್ಯಾರ. ಈ ದೆವ್ವ ಬಡದಿತ್ತವ ಅಂತ ಹೇಳ್ಯಾರ ಮಾಲಿಂಗ್ರಂಗ್ರು ಒಂದ್ ಪದ್ಯದೊಳಗ. ಪಂಚಮಹಾಭೂತಗಳ ದೆವ್ವ ಬಡದಿತ್ತವ ಅಂತ ಹೇಳಂದಾರ. ಈ ಪಂಚಮಹಾಭೂತಗಳಿಂದನ ಇದು ಎಲ್ಲಾ ಕಾರ್ಯಗಳನ್ನ ನಡೆಯಾಕತ್ತೈತಿ. ಟಿಪ್ಪಣಿ: ಭೂತಗಳ ಕಾರ್ಯವಾದ ಪಿಂಡಾಂಡ ಬ್ರಹ್ಮಾಂಡಗಳೆಲ್ಲವೂ ಭೌತಿಕವಾಗಿದೆ. ಇಲ್ಲಿ ಒಳಗೇನೈತಿ? ಇದು ಪಿಂಡಾಂಡ. ಬ್ರಹ್ಮಾಂಡ ಅಂದ್ರೆ ಎಲ್ಲ ಹೊರಗೆಲ್ಲ ತೋರಿದು ಬ್ರಹ್ಮಾಂಡ ಭೌತಿಕವಾಗಿದೆ. ಅಂದ್ರೆ ಇದು ಏನೈತಿ ಅಂದ್ರ ಒಂದ್ ದಿವ್ಸ ಭೌತಿಕವಾಗಿ ತೋರಿ ಅಡಗುದು. ಪ್ರಶ್ನೆ 30. ಆಮೇಲೆ ಹೇಳಿರುವ 3 ವಸ್ತುಗಳ ವಿಚಾರ ಉಪಯೋಗಗಳ ಯಾವ ರೀತಿಯಾಗಿರುವುದು ಅಂದ್ರ 3 ವಿಚಾರಗಳು ಹೇಳ್ಯಾರ ನೋಡ್ರಿ. ಈ ಜಗತ್ತಂದ್ರೆ ಏನು, ನಾ ಅಂದ್ರೆ ಯಾರು, ಈ ಪರಮಾತ್ಮ ಅಂದ್ರೆ ಯಾರು. ಅದು ಈ ಪಾರಮಾರ್ಥ ಗೀತದೊಳಗೆ ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಮುನ್ನಿನ ಪರಿಭವ ಎಂತಾಯ್ತೆನ್ನು ಇಂದಿದು ಇದಕ್ ಉಪಾಯ ಮೇದೆ ಎಂದು ಅಂದ್ರ ಇದಕ್ ಉಪಾಯ ಹೋಗ್ಲಾಕ ಉಪಾಯ ಏನಂತ ಕೇಳ್ಯಾರ. ನಾ ಯಾರು, ಈ ಜಗತ್ತೆ ಅಂದ್ರೇನು, ಈಶ್ವರ ಅಂದ್ರೆ ಯಾರು, ಇದಕ್ಕ ಬಿಡುಗಡೆ ಆಗಕ್ ಉಪಾಯ ಏನು ಅಂತ ಕೇಳ್ಯಾರ ಅಲ್ಲಿ. ಅದಕ್ಕೆ ಇಲ್ಲಿ 3 ನಮಗದಾವು. ಈ ಜಗತ್ಯ, ಈಶ್ವರ, ಜೀವ. ಇವು 3 ವಿಚಾರಗಳನ್ನೇ ನಾವು ಮಾಡ್ಬೇಕು. ವಿಚಾರ ಮಾಡ್ಬೇಕಂದ್ರೆ ಈಗ ಹಾಳಾಗುವಂತ ಪ್ರಪಂಚದೊಳಗಿನ ವಿಚಾರಗಳಂತ ಹೇಳಿಲ್ಲ ಅವರು. ಎಲ್ಲದರೊಳಗು ವಿಚಾರ ಅದಾವ. ಆದ್ರೆ ನಾವು ವಿಚಾರಗಳು ಇಲ್ಲಿ ಆತ್ಮ ಯಾವುದು, ಅನಾತ್ಮ ಯಾವುದು ಅನ್ನೋದು ವಿಚಾರ ಐತಿ ಇಲ್ಲಿ. ಆತ್ಮ ಯಾವುದು? ತನ್ನ ಸ್ವರೂಪ. ಅನಾತ್ಮ ಯಾವುದು? ಇದು ಜಗತ್ತೆ, ಇದು ಪ್ರಪಂಚ. ಇದು ಏನೈತಿ? ಅನಾತ್ಮ ಐತಿ. ಎಲ್ಲಾ ಕಾಳು ಕಡಿ ಎಲ್ಲಾ ಪ್ರತಿಯೊಂದು ಕೆಲಸದೊಳಗ ನಾವು ಆತ್ಮ ಅನಾತ್ಮಗಳ ವಿಚಾರಗಳನ್ನ ಮಾಡ್ತೇವಿ. ಆದ್ರ ಅಕ್ಕಿ, ಜೋಳ, ಇವು ಎಲ್ಲದ್ರೊಳಗ ಕಸರು, ಕಡ್ಡಿ, ದೂಸ, ದುಮ್ಮ ಎಲ್ಲಾ ಇರ್ತಾವ. ಅವನ್ನೆಲ್ಲಾ ಕೇರಿ ಸ್ವಚ್ಛ ಮಾಡ್ತೇವಿಲ್ರಿ. ಅನಾತ್ಮ ವಸ್ತುಗಳನ್ನ ತೆಗೆದು ಹಾಕ್ತಿರಿ, ಹಳ್ಳ, ಕಸರ, ಕಡ್ಡಿ. ಹಂಗ ಇಲ್ಲಿ ಕಾಯಿಪಲ್ಲೆ ತಂದಿರ್ತೇವೆ, ಹಂಗ ತಂದ್ ಅಡಿಗೆ ಮಾಡ್ತೇವನ್ರಿ. ಅದನ್ನೆಲ್ಲ ಸ್ವಚ್ಛಾಗ ತೆಗೆದು ಸೋಸಿ ಅದನ್ನ ತೊಳೆದು ಹೆಂಗ್ ನಾವ್ ಅಡಿಗೆ ಮಾಡಿಬಿಡ್ತೇವೆ. ಅದನ್ನ ವಿವೇಕ ಮಾಡಾಕ್ ಬರ್ತೈತಿ. ಅದು ವಿಚಾರ ಮಾಡಿ ತೆಗಿತೇವಿ. ಆದ್ರೆ ಇಲ್ಲಿ ಅನಾತ್ಮ ಆತ್ಮಗಳು ಅಹಂಕಾರ ಮತ್ತು ಇವೆಲ್ಲಾ ಮಮಕಾರ, ಇವು ನಾನು ನಂದು, ಈ ಪ್ರಪಂಚ, ಇವೆಲ್ಲಾ ಆತ್ಮಂದೊಳಗ್ ಕೂಡ್ಕೊಂಡ್ಬಿಟ್ಟಾವ. 2 ಕೂಡ್ಯಾವು. ಈ ಕೂಡಿದ್ ಬೇರ್ಪಡಿಸ್ಬೇಕಲ್ರಿ. ನಾವು ಹಂಸ ಪಕ್ಷಿ ಆದಾಗ ಮಾತ್ರ ಇದು ಬೇರ್ಪಡ್ಸಕ್ ಬರ್ತೈತಿ. ಬಕ್ಕ ಪಕ್ಷಿ ಆದ್ರ ಮಾತ್ರ ಬರುದಿಲ್ಲ. ಯಾಕಂದ್ರೆ ಹಂಸ ಪಕ್ಷಿ ಏನ್ ಮಾಡ್ತೈತಿ? ನೀರ ಹಾಲ ಕೂಡೇ ಇಟ್ಟೇವಿ. ಅವು ನೀರ ಹಾಲ ಕೂಡ ಇಟ್ಟೇವ್, ನೀರ್ ಬಿಟ್ಟು ಹಾಲು ಅಷ್ಟ ತಗೋತೈತ್ರಿ. ಬಕ್ಕ ಪಕ್ಷಿ ಹಂಗಲ್ಲ, 2 ಕೂಡೆ ಕುಡಿತೈತಿ. ಹಂಗ ಅದು ಎಂತ ಶಕ್ತಿ ಐತಿ ಅದರಿಂದ ಅಲ್ಲಿ ಅದು ಚುಂಚಿನಲ್ಲಿ ಒಂದ್ ಸ್ವಲ್ಪ ಹುಳಿ ಇರ್ತೈತತ್ರೆ. ಅದು ಹಾಲಿನೊಳಗೆ ಎದ್ದಿತ್ತು ಅಂದ್ರ ಹಾಲು ಬ್ಯಾರೆ ಆಗ್ತತ್ತ. ಹಾಲು ಗುಳಿ ಆಗಿ ಕಡ್ಯಾಕ್ ಆಗ್ತಾವತ್ರೆ. ಅವ್ ನೀರ್ ತಳಕ್ ಕುಳಿತವತ್. ಹಂಗ ಅವ್ ಆರ್ಸ್ಕೊಂಡ್ ಹಂಗ ತಿಂದ್ ಬಿಡ್ತೈತತ್ರ ಅದು. ಹಂಗಿಲ್ಲ, ಆತ್ಮ ಅನಾತ್ಮಗಳ ಕೂಡ್ಯಾವ. ಇದು ಏನ್ರಿ? ವಿವೇಕದಿಂದ ನಾವು ಇದನ್ನ ಬೇರ್ಪಡಿಸ್ಬೇಕು. ವಿಚಾರ ಉಪಾಯದಿಂದ ಯಾವ ರೀತಿಯಿಂದಾಗಿ ಆಗುವುದು, ಇದು ಯಾವ ರೀತಿಯಿಂದ ವಿಚಾರ ಮಾಡಿ ನಾವು ಬೇರ್ಪಡಿಸಿ ತಿಳ್ಕೋಬೇಕು ಅಂತ ಹೇಳ್ತಾರ. ಮೇಲೆ ಹೇಳಿದ 3 ವಸ್ತುಗಳ ವಿಚಾರ, ಇವು 3 ವಿಚಾರಗಳನ್ನ ನಾವು ಮಾಡ್ಬೇಕು. ವಿಚಾರ ಮಾಡ್ಬೇಕು ಅಂತಂದ್ರ ಏನ್ ವಿಚಾರ ಮಾಡುದು ಅಂತ ಹೇಳಿದ್ರ ಒಂದು ದೃಷ್ಟಾಂತ ನೆನಪಿ ಬರ್ತೈತಿ. ಈಗ ಹೇಳಿರ್ಬೇಕು ನಿಮಗ.
ಒಬ್ಬ ವಿಚಾರ ಮಾಡ್ಬೇಕಂತ ಶಾಸ್ತ್ರದೊಳಗೆ ಕೇಳ್ತಿದ್ರಂತ. ಕೇಳ್ದಾಗ ಅವಾಗ ಒಬ್ಬ ಏನ್ ಮಾಡ್ದ, ಮಾಡಿದ ಮನಿ ಇತ್ತ, ಅಲ್ಲಿ ಮ್ಯಾಲ ಕುತ್ಕೊಂಡಾಗ ಒಂದಿಷ್ಟು ಎಮ್ಮಿಗಳು ಹೊಡ್ಕೊಂಡ್ ಹೊಂಟಿದ್ರು ಅವ್ರು ಹೊಲಕ್ ಮೇಯ್ಸಾಕ. ಅವಕ್ ನೋಡ್ದ ಗುಂಡಕ ಅದೊಂದು ಕುರ್ಚಿಯದ್ ಗತ್ಲೆ ಅದು ಗುಂಡಕ ಒಂದು ಏನ್ ಕೋಡ್ ಅಂತಾರಲ್ರಿ, ಕೋಡ್ ಇತ್ತದ ಎಮ್ಮಿಗೆ. ಅದು ಗುಂಡಕ ಇತ್ತು, ಆರಾಮ್ ಕುರ್ಚಿಯಗತ್ಲೆ ಕಾಣ್ಸಾಕತ್ತಿತ್ರ ಅವನ್ ಕಣ್ಣಿಗೆ. ಅದರ ಜಿಗದ್ರ ಹೆಂಗ ಆಗುತ್ತ, ಅದ್ರ ಕೂತ್ರ ಹೆಂಗ ಆಗುತ್ತ ಅಂತ ವಿಚಾರ ಮಾಡಾಕತ್ನತ್ರ ಮೇಲೆ ಕುತ್ಕೊಂಡು. ವಿಚಾರ ಮಾಡ್ದ ಯಾವ ಜಿಗಿಬೇಕು ಇದು ವಿಚಾರ ಮಾಡ್ದ. ಹೋಗಾಗೊಮ್ಮೆ ಬರಾಗೊಮ್ಮೆ ವಿಚಾರ ಮಾಡವ ಮಾಡಿ ಒಂದ್ 15 ದಿನ ಆಗಿಂದ ನೋಡಬೇಕತ್ತೆ ಜಿಗದ ಬಿಟ್ಟದ. ಜಿಗದಾಗ ಅದು ಏನ್ ಮಾಡ್ತು, ಕೋಡ್ನ್ಯಾಗ ಸಿಕ್ಕೊಂಡು ತಲೆ ಜಾಡ್ಸ್ಬಿಡ್ತು, ಹೋಗಿ ಗಟ್ರದ ಹೋಗದ್ ಬಿಡ್ತ್ರಿ. ಬಿದ್ದ ಕೈಕಾಲು ಮುರ್ಕೊಂಡ್ ಬಿದ್ದ. ಓಡ್ ಬಂದ್ರಿ ಎಲ್ಲಾರು, ಯಾಕ್ರಿ ಸೌಕರ್ ಹಿಂಗ್ಯಾಕ್ ಬಿದ್ರಿ, ಅಲ್ಲಿದ ಜಿಗಿದಿರಿ ಯಾಕ, ವಿಚಾರ ಮಾಡ್ಬೇಕೋ ಬೇಡ ಅಂತ ವಿಚಾರ ಮಾಡಿ 15 ದಿವ್ಸ ಗಟ್ಲೆ ವಿಚಾರ ಮಾಡಿ ಜಿಗದಿನಿ ಅಂತ ಹೇಳಿದ್ನಂತ. ಹೆಂಗ ಅವ ವಿಚಾರ ಮಾಡಿ ಅಂತ ವಿಚಾರ ಮಾಡಿದವ ಅನಾತ್ಮ ವಸ್ತುಗಳ ವಿಚಾರಗಳನ್ನ ಮಾಡಿ ಜಿಗದವ್ ಕೈಕಾಲು ಮುರ್ಕೊಳಲ್ಲ, ಕೋಡಿನ ವಿಚಾರ ಮಾಡಿ. ಹಂಗಿಲ್ಲಿ ನಮ್ಗೆ ಏನೈತಿ, ಅನಾತ್ಮ ವಸ್ತುಗಳ ವಿಚಾರ ಮಾಡಿ ನಾವ್ ಏನೈತಿ ಈ ಸಂಸಾರ ಪ್ರಪಂಚದೊಳಗ ನಾವ್ ಬಿದ್ದು ಒದ್ದಾಡಿ ಹೋಗ್ಬೇಕಾಗತ್ತ. ಅದಕ್ಕೆ ಇಲ್ಲಿ ನಾವ್ ಯಾವ್ದು ವಿಚಾರ ಮಾಡ್ಬೇಕಂದ್ರು ಈಶ್ವರ ಯಾರು, ಜಗತ್ತಂದ್ರೇನು, ನಾ ಅಂದ್ರೆ ಯಾರು ಅನ್ನುವಂತ ಈ 3 ವಿಚಾರಗಳನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾರ. ಯಾವ ರೀತಿಯಾಗಿ ಆಗುವುದು ಅಂದ್ರೆ ವಿಚಾರ ಯಾವ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ವಿಚಾರ ಹೇಳ್ತಾರ. ಉತ್ತರ: ವಿಚಾರದ ಉಪಯೋಗ ತತ್ವಮಸಿ ವಾಕ್ಯದಲ್ಲಿರುವ ತ್ವಂ ಪದ ಅದರ ವಾಚ್ಯ ಅರ್ಥ ಅದು ಜೀವ ಮತ್ತು ಎಂದ್ರ ಏನಂದ್ರು, ತತ್ವಮಸಿ ಅಂದ್ರೆ ಮಹಾವಾಕ್ಯಗಳದ ಇದು ಹೇಳಾಕತ್ತಾರ. ತತ್ವಮಸಿ ಮಹಾವಾಕ್ಯದಲ್ಲಿ ಇರುವ ತ್ವಂ ಪದ ಅದರ ವಾಚ್ಯ ಅರ್ಥ ಯಾವ ಜೀವ ಮತ್ತು ತತ್ ಅಂದ್ರ ಪದದ ಅದರ ವಾಚ್ಯಾರ್ಥ ಯಾವುದು. ತತ್ಪದದ ವಾಚ್ಯಾರ್ಥ ಯಾವ್ದ್ರಂದ್ರ ಈಶ್ವರ. ಇವರೀರ್ವರ ಉಪಾಧಿಯಾಗಿರುವ ಯಾವ ಪ್ರಪಂಚ ಇರುವುದೋ ಅದನ್ನು ಹಗ್ಗದಲ್ಲಿ ತೋರುವ ಹಾವಿನಂತೆ ಹಾಗೂ ಮೋಟ ಮರದಲ್ಲಿ ತೋರುತ್ತಿರುವ ಪುರುಷನಂತೆ ಮತ್ತು ಮರುಭೂಮಿಯಲ್ಲಿ ತೋರುವ ಮೃಗಜಲದಂತೆ ವಿಚಾರದ ಬಲದಿಂದ ಮಿಥ್ಯೆಯಾಗಿ ಇರುವುದು ತಿಳಿದು ತ್ಯಾಗ ಮಾಡುವುದು. ಇದು ಪ್ರಪಂಚದಿಂದ ವಿಚಾರದ ಉಪಯೋಗವಾಗಿದೆ. ವಿಚಾರ ಅಂದ್ರೆ ಏನ್ ಹೇಳಿದಾರಂದ್ರ, ಇಲ್ಲೇ ಮೋಟ ಮರದಲ್ಲಿ ಕಂಡಂತ ಕಳ್ಳ ಮತ್ತು ಹಗ್ಗದಲ್ಲಿ ಕಂಡಂತ ಹಾವ ಮತ್ತು ಮರುಮರಿಚಿಕೆ ಅಂದ್ರ ಬಿಸಿಲು ಗುದುರಿ, ಇವು ಎಲ್ಲಾ ವಿಚಾರ ಮಾಡಿ ನೋಡಿದ್ರೆ ಹೆಂಗ ಅದು ಮಿಥ್ಯೆ ಐತಿಲ್ಲ. ಆದ್ರೆ ಮಿಥ್ಯೆ ಇದ್ದದ್ದು ಕಾಣಬೇಕು, ಕಾಣಬಾರ್ದತ್ತ ಏನ್ ನೇಮಿಲ್ಲ. ಕಾಣ್ತೈತಿ ಅಂದ್ರೆ ಬಿಸಿಲು ಗುದುರಿ ಕಾಣಿಸ್ತತ, ನೀವು ಮೋಟ ಮರದಾಗ ಕಳ್ಳ ಕಂಡಂಗ ಆಗುತ್ತ. ಅವು ಐತೇನು ಅಂದ್ರ ಇಲ್ಲ. ಹಂಗ ಇದು ಏನೈತಿ ಅಂದ್ರ ಇವು ಮಿಥ್ಯೆನ ಐತಿ. ಇದು ಏನೈತಿ, ವಿಚಾರ ಬಲದಿಂದ ಮಿಥ್ಯೆಯಾಗಿರುವುದೆಂದು ತಿಳಿದು ತ್ಯಾಗ ಮಾಡುವುದು. ಇದು ಪ್ರಪಂಚದಿಂದ ವಿಚಾರದ ಉಪಯೋಗವಾಗಿದೆ. ಅಂದ್ರೆ ಪ್ರಪಂಚದ ಉಪಯೋಗ ಎಂದ್ರಂದ್ರ ತಿಳಿದು ಇದು ತ್ಯಾಗ ಮಾಡಿ ಬಿಡುವುದು. ಇದು ಹೆಂಗೈತಿ ಅಂದ್ರೆ ಈ ಜಗತ್ತ ಹೆಂಗೈತಿ ಅಂದ್ರೆ, ಪ್ರಪಂಚ ಹೆಂಗೈತಿ ಅಂದ್ರೆ ಇದು ಇಲ್ಲಿದ್ದ ತೋರ್ತೈತಲ್ಲ ಜಗತ್ತ ಅಂದ ಸಲುವಾಗಿ ಏನಂತ ಮರುಮರಿಚಿಕನು ತೋರ್ತದ. ಬಿಸಿಲು ಗುದುರಿನು ಅಂತಾರ, ಮರುಮರಿಚಿಕನು ಅಂತ ಹೇಳ್ತಾರ. ಈಗ ಹಗ್ಗದಲ್ಲಿ ಕಂಡ ಹಾವ, ಹಗ್ಗದಲ್ಲಿ ಕಂಡದ್ ಯಾವುದು ಹಾವ. ಅವ ಏನ್ ತಾನ ಹೊಸ್ತು ಹೋಗದಾನ. ಆದ್ರ ಮರೋದಿಂದ ಹೆಂಗೈತಿ, ಹೊರಗ್ ಬಂದ್ ಕೂಡ ಹಗ್ಗದಲ್ಲಿ ಕಂಡಂತ ಅವನು ಹಾವ ಅಂತ ಚೀರಾಡ್ದ. ಎಲ್ಲಿ ತೋರಿತ್ತದು ಅಂದ್ರ ಹಗ್ಗದಲ್ಲೇ ತೋರೈತಿ. ಬಂದು ಬೆಳಕ ತಂದು ಹಿಡಿದು ನೋಡ್ದಾಗ ನಾನ ವ್ಯವಸ್ಥೆ ಹೋಗದೀನಿ, ನೆನಪಾರ್ ಬಿಟ್ಟೈತಿ, ನನ್ಗ್ ಗೊತ್ತಾಗ್ಲಿಲ್ಲ ಅಂತಂದ. ಹಗ್ಗಕ್ಕೆ ಏನಾರ ಹಾನಿ ಐತೇನ್ರಿ? ಹಗ್ಗ ಅಂದಾಗ ಹಗ್ಗನ ಐತಿ, ಹಗ್ಗದಲ್ಲಿ ಹಾವ್ ಅಂದಾಗನು ಹಗ್ಗ ಐತಿ, ಹಾವಲ್ಲ ಹಗ್ಗ ಅಂದಾಗನು ಹಗ್ಗ ಐತಿ. ಹಗ್ಗಕ್ಕೆ ಏನಾರ ಹಾನಿ ಐತ್ರೇನ? ಅಧಿಷ್ಠಾನಕ್ಕೆ ಯಾವ್ದು ಹಾನಿ ಇಲ್ಲ. ಆದ್ರೆ ಇದು ತೋರಿ ಅಡಗುವುದೇ ಅಂತ, ಇದಕ್ಕ ಇದು ತೋರ್ತತ ಅಡಗ್ತತ, ಅದು ಅಂತ ಮಿಥ್ಯೆ ಐತಿ ಅಂತ ತಿಳ್ಕೊ ಅಂತ ಹೇಳಿದಾರ ಅವನು. ತೋರುವ ಹಾಗೆ ಮಿಥ್ಯೆ ಆಗಿರ್ತದೆ. ಜಗತ್ ಹೆಂಗೈತೆ ಅಂದ್ರೆ ಮಿಥ್ಯೆ ಅಂತ ತಿಳ್ಕೊ ಅಂತ ಹೇಳಿದ್ರು. ಉಪಾಯವಾಗಿದೆ. ಇದೆ ತಿಳ್ಕೊಳಕ ಪ್ರಪಂಚದ ವಿಚಾರವನ್ನು ಮಾಡದಂತಾಯ್ತು. ಇನ್ನು ಎರಡನೇ, ಯಾವ ನಾನು ತ್ವಂಪದದ ವಾಚ್ಯಾರ್ಥ. ಇದು ವಾಚ್ಯಾರ್ಥ ಹೇಳ್ತಾರೆ. ಆತ್ಮ ತತ್ಪದದ ವಾಚ್ಯಾರ್ಥ, ಲಕ್ಷ್ಯಾರ್ಥ ಬ್ರಹ್ಮನಾಗಿರೋನು. ಆ ತತ್ವದ ಲಕ್ಷ್ಯಾರ್ಥ ಅಂತೆ ಬ್ರಹ್ಮ ಐತಿ.
ವಾಚಾರ್ಥ ಏನೈತಿ ಇಲ್ಲಿ ಈಶ್ವರ ಆಗ್ಯಾನ, ಲಕ್ಷ್ಯಾರ್ಥ ಏನೈತಿ ಪರಬ್ರಹ್ಮ ಐತ್ರಿ. ಅದು ವಾಚಾರ್ಥ ಬೇರ್ಪಡಿಸಿ ತಿಳ್ಬೇಕಲ್ಲ. ಈಶ್ವರ ಮಾಯಾ ಉಪಾಧಿ ಕೂಡ್ಕೊಂಡು ಅವ ಏನಾಗ್ಯಾನ ಈಶ್ವರ ಆಗ್ಯಾನ. ಅವನಲ್ಲಿ ಸರ್ವಜ್ಞತ್ವ, ಸರ್ವಯಾಮಕತ್ವ, ಸರ್ವ ಸ್ವತಂತ್ರತ್ವ, ಇವು ಈಶ್ಯ ಇವೆಲ್ಲಾ ಕೂಡ್ಕೊಂಡು ಅವ ಮಾಯಾ ಕೂಡ್ಕೊಂಡು ಇವನ್ನೆಲ್ಲಾ ಕೂಡ್ಕೊಂಡು ಅವ ಏನಾಗ್ಯಾನ ಈಶ್ವರ ಆಗ್ಯಾನ. ಇವು ವಾಚಾರ್ಥ ರೀ. ಆ ವಾಚಾರ್ಥ ತೆಗದ ಅವೆಲ್ಲಾ ತೆಗದಾಗ ಅವು ಲಕ್ಷ್ಯಾರ್ಥ ಐತಿ ಪರಬ್ರಹ್ಮ ಸ್ವರೂಪ, ಅದು ಲಕ್ಷ್ಯಾರ್ಥ. ಈಗ ನೀ ತಿಳ್ಕೊ ಅಂತೇಳಿ ಅಲ್ಲಿ ಉಪಾಧಿ ಮೂಲಕವಾಗಿ ಮಾಯಾ ಉಪಾಧಿ ಕುಡ್ಕೊಂಡು ಈಶ್ವರ ಆಗ್ಯಾನ. ಇಲ್ಲಿ ಏನಾಗ್ಯಾನ ಅವಿದ್ಯಾ ಉಪಾಧಿ ಕುಡ್ಕೊಂಡು ಜೀವ ಆಗ್ಯಾನ. ಅಲ್ಲಿ ಉಪಾಧಿಗಳನ್ನ ತೆಗದಾಗ ಶುದ್ಧವಾದಂತ ಪರಬ್ರಹ್ಮ ವಸ್ತು ಒಂದೇ ಉಳಿತದ. ಮಾಯಾ ಉಪಾಧಿ ಕೂಡ್ಕೊಂಡು ತೆಗದ್ ಹಾಕದಾಗ ಅವೆಲ್ಲೈತಿ ಅವನ ಶರೀರಗಳದ ಹಿರಣ್ಯ ಇವೆಲ್ಲಾ ಬರ್ಸಿ ನೋಡಿ ಹೇಳ್ರಮ್ಮ. ನನಗ ಇದು ಆಗೈತಿ ನೆನಪದವ್ರೆ ಇಲ್ಲ. ಈಶ್ವರನ ಸ್ವರೂಪ ರೀ. ಹಾ 3 ಶರೀರಗಳು ಹೇಳೈತ್ರಿ. ಅದ ಈಶ್ವರನ ಸ್ವರೂಪ ಅಂದ್ರೆ ಮರ ಕಾರ್ಯ ಕಾರಣ ಅಧಿಷ್ಠಾನ ರೀ. ಅವ್ರಿಗೆ 3 ಅಭಿಮಾನಗಳಂದ್ರ ವಿರಾಟ, ಹಿರಣ್ಯ ಗರ್ಭ, ಅವ್ಯಾಕೃತಗಳೆಂಬ 3 ಅಭಿಮಾನಿಗಳು ರೀ. ಸೃಷ್ಟಿ, ಸ್ಥಿತಿ, ಪ್ರಳಯಗಳೆಂಬ 3 ಅವಸ್ಥೆಗಳು. ಈ 9 ಸೇರಿ ಕಾರ್ಯವೆನಿಸುತ್ತದೆ. ಈ 10ನೇದಾದ ಮಾಯೆ ಇದಕ್ಕ ಕಾರಣ ರೀ. ಈ 11ನೇದಾದ ಪರಬ್ರಹ್ಮವೇ ಅಧಿಷ್ಠಾನ ರೀ. ಇಲ್ಲಿ ಏನ್ ಹೇಳಿದ್ರಿ, ಇವೆಲ್ಲಾ ಒಟ್ಟು ಕಾರ್ಯ 9 ಸೇರಿ ಕಾರ್ಯ ಅದ. ಅವನ್ ಶರೀರ, ಅವನ ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲಗಳು ಎಲ್ಲಾ ಕೂಡ್ಕೊಂಡದು 9 ಅದು ಕಾರ್ಯ. ಮಾಯೆ ಕಾರಣ, ಅಧಿಷ್ಠಾನ ಪರಬ್ರಹ್ಮ. ಇದಂತಿ ಬೇರ್ಪಡಿಸ್ತಿಳೋದು. ಇದಂತಿ ಈಶ್ವರನ ವಾಚಾರ್ಥ ಲಕ್ಷ್ಯಾರ್ಥ ಹೇಳ್ದಂಗ ಆಯ್ತ್ರಿ. ಹ್ಞೂನ್ರಿ. ಲಕ್ಷ್ಯಾರ್ಥ ಬ್ರಹ್ಮ ಈ ವಿಚಾರದಿಂದ ಆತ್ಮ ಅನಾತ್ಮ ವಿಕಾರ ಏಕತ್ವವನ್ನು ಸತ್ಯವಾಗಿರೋದನ್ನು ತಿಳಿದು ಉಳಿಯುವುದು. ಅದು ನಾನು ಯಾರು ಇರುವೆನು ಮತ್ತು ಬ್ರಹ್ಮ ಒಂದೆನಿಸಿದೆ ಎಂಬ ವಿಚಾರವು ಉಪಯೋಗ ಫಲ ಇದೆ. ಅಂದ್ರ ಟಿಪ್ಪಣಿ ಅದು ಮಾಯದೊಂದ್ ಹೇಳ್ಬಿಡ್ರಿ. ಜೀವನದೊಂದು ವಾಚಾರ್ಥ ಲಕ್ಷ್ಯಾರ್ಥ ಹೇಳ್ಬಿಡ್ರಿ. ಹ್ಞೂನ್ರಿ. ಜೀವನದ್ರಿ ಜೀವನ ಸ್ವರೂಪಕ್ಕೆ ರೀ ಸ್ಥೂಲ, ಸೂಕ್ಷ್ಮ, ಕಾರಣ 3 ದೇಹಗಳು ರೀ. ಆಮೇಲೆ ವಿಶ್ವ, ತೈಜಸ, ಪ್ರಾಜ್ಞರೆಂಬ 3 ಜೀವರುಗಳು ರೀ. ಜಾಗ್ರ, ಸ್ವಪ್ನ, ಸುಸುಪ್ತಿಗಳೆಂಬ 3 ಅವಸ್ಥೆಗಳು. ಈ 3 ಅವಸ್ಥೆಗಳು ಈ 9 ಸೇರಿ ಕಾರ್ಯವೆನಿಸುತ್ತದೆ. ಇದಕ್ಕ ಕಾರಣ ಏನಂದ್ರ ಅವಿದ್ಯೆ ರೀ. ಇದಕ್ಕ ಅಧಿಷ್ಠಾನ ಕೂಟಸ್ಥ ಚೈತನ್ಯನೇ ಅಧಿಷ್ಠಾನ ರೀ. ಇವು ಇಷ್ಟೇಂತಿ ಈಶ್ವರನ ಲಕ್ಷ್ಯಾರ್ಥ ವಾಚಾರ್ಥ ಬೇರ್ಪಡಿಸಿ ತಿಳಿದತ್ ಹೇಳಿದ್ರು ನೋಡ್ರಿ. ಇಲ್ಲಿ ಜೀವನ ಉಪಾಧಿ ಅವಿದ್ಯೆ ಉಪಾಧಿ ಕೂಡ್ಕೊಂಡ್ ಏನಾಗ್ಯಾನ ಇಲ್ಲಿ ಈಶ್ವರವಾಗಿ ಅಲ್ಲಿ ಏನೈತಿ ಅಲ್ಲಿನೂ ಸೃಷ್ಟಿ ಸ್ಥಿತಿ ಇವೆಲ್ಲಗಳ ವ್ಯವಹಾರಗಳನ್ನ ಇವೆಲ್ಲಾ ಮಾಡಾಕತ್ನ. ಅವನ್ನೆಲ್ಲಾ ತೆಗದ್ ಹಾಕದಾಗ ಅಲ್ಲಿ ಶುದ್ಧವಾದಂತ ಬ್ರಹ್ಮ ಒಂದೇ ಉಳಿತು. ಇಲ್ಲಿ ಮಾಯಾ ಉಪಾಧಿ ಕೂಡ್ಕೊಂಡ್ ಇಲ್ಲಿ ಅವಿದ್ಯೆ ಉಪಾಧಿ ಕೂಡ್ಕೊಂಡ್ ಜೀವ ಆಗ್ಯಾನಲ್ಲ. ಇವು 9 ತೆಗದ್ ಹಾಕದಾಗ ಕೂಟಸ್ಥ ಚೈತನ್ಯವೇ ಇಲ್ಲಿ ಎಂತಿ ಚೈತನ್ಯಕ್ಕೆ ಕೂಟಸ್ಥ ಅಂತ ಹೇಳಿದ್ರು. ಅದಕ್ಕೆ 2 ತೆಗದ್ ಹಾಕದಾಗ ಏಕವಾದಂತ ಆ ಪರಬ್ರಹ್ಮ ವಸ್ತು ನೀನ್ ಇದ್ದಿ ಅಂತ ತತ್ವಂ ಅಸಿ ಅಂದ್ರ ಏಕತ್ವವನ್ನು ತತ್ವಮಸಿ ವಾಕ್ಯದ ವಾಚಾರ್ಥ ಲಕ್ಷ್ಯಾರ್ಥಗಳನ್ನು ಜೀವನದು ಮತ್ತು ಈಶ್ವರಂದು ಹೇಳ್ದಂಗ ಆಯ್ತ್ರಿ. ಮುಂದಿನ ವಿಚಾರವನ್ನು ಮತ್ತ ಅಪ್ಪುಗಳಿದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಸಿ ನಮಗೊಂಥರ ಏನಾದ್ರು ತಪ್ಪಾಗಿರ್ತಾವ. ಯಾಕಂದ್ರ ನಾವ್ ಇದ ಫಸ್ಟ್ ಹಿಡ್ದೇವ್ರೆ ಇದು ವಿಚಾರ ಚಂದ್ರೋದಯ. ನೋಡ್ಬೇಕಂತ ಕೇಸಿ ನಂದೇವ್ ಎಲ್ಲಾರು ಕೂಡ್ಕೊಂಡಾರ ಒಂದ್ 4-5 ಮಂದ್ರಿ. ಹೀಗಾಗಿ ನಮ್ಗೆ ಏಟ್ ತಿಳಿತೈತೆ ಅಟ್ ಮಾತಾಡ್ತೇವ್ರ. ಮತ್ ಅನುಭವಿಕರು ನಿಮ್ಮಂತವ್ರು ಬಂದ್ ನಮಗೂ ಸ್ವಲ್ಪ ತಿಳಿಸ್ಕೊಟ್ರಂದ್ರ ಸ್ವಲ್ಪ ನಮಗೂ ಇದು ಆಗತ್ರಿ, ತಿಳಿತೈತಿ. ಏನೋ ತಪ್ಪಾಗಿರ್ಬೇಕು ಆದ್ರ ನಮಗೂ ಅಷ್ಟೊಂದು ಇದು ಆಗಲ್ಲ. ಒಂದ್ ಸ್ವಲ್ಪ ತಿಳಿಸ್ಕೊಡ್ರಪ್ಪ. ನಮಸ್ಕಾರ ರೀ. ಹೇಳ್ರಪ್ಪ. ಶಿವಾನ್ಮ. ನಮಸ್ಕಾರ ತಾಯಿ. ನಮಸ್ಕಾರ ರೀ. ಏನ್ ತಪ್ಪಾಗಿಲ್ಲ, ಎಲ್ಲ ನೀವು ಚಲೋ ನಡೆಸಿದ್ರಿ ತಾಯಿ. ಏನ್ ಅದ್ಯಾಂಗ್ ತಪ್ಪಾಕತ್ರಿ ಹೇಳ್ತ್ರಿ ತಾಯಿ? ಇಲ್ರಿ ಆದ್ರೂ ಸ್ವಲ್ಪ ನಮಗ ಇದು ಹಾಕವ್ರ. ಸ್ವಲ್ಪ ಮೊದಲ ಹಳಿ ಗ್ರಂಥ್ ಇತ್ರಿ, ಅದನ್ನ ನೋಡಿ ಹೇಳಿದ್ದೇವ್ರ. ಇದು ಮತ್ತೆ ಎಲ್ಲಾರ ಕೈಯಾಗ ಇಲ್ರಿ ಅದ್ ಹಳಿ ಗ್ರಂಥ. ಅದಕ್ಕಾಗಿ ಸ್ವಲ್ಪ ದದ್ರ ಬದ್ರ ಆಗ್ತಾರ ಇದು. ಏನಿಲ್ರಿ, ಎಲ್ಲಾ ಬರೋಬ್ಬರಿ ಐತ್ರಿ ತಾಯಿ. ಮಾತಾಡೋ ಸ್ವಲ್ಪ. ಆಪ್ಯಾಯಂತೋ ಮಮಂಗಾನಿ ವಾಕ್ ಪ್ರಾಣಚಕ್ಷು
ಶ್ರೋತ್ರಮತೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇऽस्तु ತದಾತ್ಮನಿ ನಿರುತೆ ಯ ಉಪನಿಷತ್ಸು कर्म ते मयि सन्तु ते मयि सन्तु ॐ शान्ति 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 ಆರಾಧ್ಯ ದೇವರನ್ನ ಹೃದಯ ಮಂದಿರದಲ್ಲಿ ಮೂರ್ತ ಮಾಡಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ದಿವ್ಯ ಪಾದಾರಂಧದಲ್ಲಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಪಂಡಿತ್ ಪೀತಾಂಬರಜಿಯವರ ದಿವ್ಯ ಪಾದಾರಂಧದಲ್ಲಿ ಮನಿದು ಇಲ್ಲಿ ಸತ್ಸಂಗದಲ್ಲಿ ಭಾಗಿಯಾಗಿರತಕ್ಕಂತ ಮಹಾತ್ಮರು ಮಹತೆಯರು ತಾವೆಲ್ಲರೂ ಆ ತಾಯಿ ಸ್ವರೂಪರೇ, ಆ ಸದ್ಗುರುಗಳ ಸ್ವರೂಪರೇ ಎಂದು ಭಾವಿಸಿಕೊಂಡು ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಓಂ ನಮ ಶಿವಾಯ ಗುರುಗಳ ನಮಸ್ಕಾರ ಗುರುಗಳ. ಓಂ ನಮ ಶಿವಾಯ ಗುರುಗಳ. ನಮಸ್ಕಾರ ಗುರುಗಳ. ನಮಸ್ಕಾರ. ನೀವು ಅದಿರಲ್ಲ ನಮ್ ಪ್ರಕಾಶ್ ಗುರುಗಳ ಅದಾರ. ಪ್ರಕಾಶ್ ಗುರುಗಳ ಇದನ್ ಮಾಡಿದ್ರಿ ನಮ್ಗ. ಅವರು ಇರ್ತಾರೆ, ಜೈನ್ ಇರ್ತಾರೆ. ಧನ್ಯವಾದಗಳು. ಬಾಳ್ ಚಲೋ ಆತ್ರಿಪ್ಪ, ಬಾಳ್ ಚಲೋ ಆತ್ರಿ. ಭಾರಿ ಸಂತೋಷ ಆತ್ರಿ ಗುರುಗಳ. ಓಂ ನಮ ಶಿವಾಯ ರೀ. ಎಲ್ಲಿಯವರೆಗೆ ಜೀವ ಅಂದ್ರೆ ಏನು, ಜಗತ್ತು ಅಂದ್ರೆ ಏನು, ಈಶ್ವರ ಅಂದ್ರೆ ಯಾರು, ಒಂದು ಕಾರ್ಯ ಆಗಬೇಕಾದ್ರ ಕಾರಣ ಇಲ್ಲದನ ಆಗುದಿಲ್ಲ. ಅದಕ್ಕ ಕಾರಣ ಬೇಕು. ಅದಕ್ಕ ಇಲ್ಲೇ ತತ್ ಪದದ ವಾಚ್ಯಾರ್ಥ ಮತ್ತು ತತ್ ಪದದ ಲಕ್ಷಾರ್ಥ ಒಂದು ಇಲ್ಲಿ ಮಾಯಾ ಕಾರ್ಯ ಆದ್ರೂ ಆ ಕಾರ್ಯರೂಪವಾಗಿರುವ ವಸ್ತುಗಳು 9. ಹಿರಣ್ಯಗರ್ಭ, ವ್ಯಾಕೃತ, ವೈಶ್ವಾನರ, ಅಂತರ್ಯಾಮಿ ಇವೆಲ್ಲ 9 ಸೇರಿ ಇವು ಕಾರ್ಯ ಅದು. ಇದಕ್ಕ ಕಾರಣ ಮಾಯಾ ಕಾರಣ ಆತು. ಆದ್ರ ಅದಕ್ಕ ಏನ್ ಕಡಿಮೆ ಆತು ಅಂದ್ರ ಅಧಿಷ್ಠಾನ ಇಲ್ಲಂಗ. ಅದಕ್ಕ ಅಧಿಷ್ಠಾನ ಬೇಕು. ಅದಕ್ಕ ಬ್ರಹ್ಮ ಅಧಿಷ್ಠಾನ. ಅದನ್ನೊಂದು ಹೇಳ್ಕೊಂಡ್ರೆ ಎಷ್ಟಾದು ಅಂದ್ರೆ 11. ಇಲ್ಲಿ ಇವು ಎಲ್ಲವೂ ಸೇರಿದಾಗ 11 ಸೇರಿದಾಗ ಇದು ವಾಚಾರ್ಥ. ಹಂಗಾರೆ ಇದರ ಲಕ್ಷಾರ್ಥವನ್ನ ನಾವು ಅಷ್ಟ ಗ್ರಹಿಸಬೇಕು ಅಂದ್ರ ಇದನ್ನ ಆ ಮಾಯೆಯಿಂದ ಹಿಡಿದು ಅವು 10 ನಾವು ಬಿಟ್ಟು ನೋಡಿದಾಗ ಶುದ್ಧ ಬ್ರಹ್ಮವೇ ಲಕ್ಷಾರ್ಥ. ಶುದ್ಧ ಬ್ರಹ್ಮವೇ ಲಕ್ಷಾರ್ಥ. ಅದಕ್ಕ ವಾಚಾರ್ಥ ಇದನ್ನ ಭಾಗ ತ್ಯಾಗದಲ್ಲಿ ಹೇಳಿದ್ರು ನೋಡ್ರಿ. ಭಾಗ ತ್ಯಾಗದಲ್ಲಿ ಹೇಳ್ತಾರೆ. ಅದಕ್ಕ ಜಲಕ್ಷಣ, ಅಜಲಕ್ಷಣ, ಜಹದ ಜಲಕ್ಷಣ ಅಂತ ಅದಕ್ಕೆ ಹೇಳ್ಕೊಂಡು ಬಿಟ್ಟು ಗ್ರಹಿಸುವುದು, ಬಿಡದೆ ಗ್ರಹಿಸುವುದು, ಬಿಟ್ಟು ಬಿಡದೆ ಗ್ರಹಿಸುವುದು. ಈಗ ನಮ್ಮ ಏಕತ್ವಕ್ಕ
ಈಗ ಜೀವ ಮತ್ತು ಬ್ರಹ್ಮ ಏಕತ್ವಕ್ಕ ನಮಗ ಯಾವ್ದು ಲಾಗು ಆಕತ್ರಿ ಅಂತ ನಾವು ವಿಚಾರ ಮಾಡಿದ್ರ ಬಿಟ್ಟು ಲಕ್ಷಣ ಮಾಡೋದು ಆಕತ್ಯ ಮತ್ತ ಬಿಡದೆ ಲಕ್ಷಣ ಮಾಡೋದು ಆಕತ್ಯ ಯಾವ್ದ ಆಕತಿ ಅಂತೇಳಿ ವಿಚಾರ ಮಾಡ್ಕೊಂತ ಬಂದಾಗ ಬಿಟ್ಟು ಮಾಡುದು ಹೊಂದಾಣಿಕೆ ಆಗುದಿಲ್ಲ. ಬಿಟ್ಟು ಮಾಡಿದ್ರಿ ಏನಕತಿ ಎಲ್ಲ ಶೂನ್ಯ ಉಳಿತೈತಿ. ಹಂಗಾರ ಬಿಡದೆ ನಾವು ಗ್ರಹಿಸಾಕ ಆಕತೇನು ಅದು ಆಗುದಿಲ್ಲ. ಹಂಗಾರೆ ಯಾವ್ದು ಇಲ್ಲಿ ಸರಿ ಹೊಂತತಿ ಅಂತಂದ್ರ ಬಿಟ್ಟು ಬಿಡದೆ ಗ್ರಹಿಸುವುದು ಇದಕ್ಕ ಭಾಗ ತ್ಯಾಗ ಅಂದ್ರ ಇದೆಲ್ಲ ಈ ನನ್ನ ಧ್ಯೇಯ ನನ್ನ ಮಣಿ ಏನು ತಪ್ಪಿಲ್ಲ. ಮತ್ ಯಾವ್ದಕ್ಕ ಅನ್ಬೇಕಂತ ಮಾಡಿರಿ ನೀವು ನನ್ನ ಧ್ಯೇಯ ಅನ್ನಬೇಕಾಕತಿ. ನನ್ನ ಧ್ಯೇಯ ಅನ್ಲಿಕ್ಕಂದ್ರ ನಾವೀಗ ನಾವ್ ಬಾಡಿಗೆ ಮನ್ಯಾಗ ಇರುವಲ್ಲಿ ಬಾಡಿಗೆ ಮನ್ಯಾಗ ಇರುವಲ್ಲಿ ಆ ಮನುಷ್ಯನ್ ಹೋಗಿ ಕೇಳ್ರಿ ನಿನ್ ಮನಿ ಯಾವ್ದು ಅಂತೇಳಿ ಅವ್ ಯಾವ್ದು ತೋರಿಸ್ತಾನ ನೋಡ್ರಿ. ಇದರಿ ನನ್ನ ಮನಿ ಅಂತ. ಅದ ಅವನ ಮನಿ ಹೌದೇನು ಅಲ್ಲ. ಮತ್ ಇದ ನನ್ನ ಮನಿ ಅಂತಾನಲ್ರಿ ಅವ ಇದ ನನ್ನ ಮನಿ ಅಂತ. ಮತ್ ಅವನ ಮನಿ ಏನದು ಅಲ್ಲ. ಮತ್ ಇದ ನನ್ನ ಮನಿ ಅಂತಾನಲ್ಲ ನೋಡ್ರಿ. ಹಂಗ ಒಳಗ ಇದು ನನ್ನ ಮನಿ ಅಲ್ಲ ಅನ್ನೋದು ಅವ್ ಗಟ್ಟಿ ಐತಿ. ಆದ್ರೂನು ಇದ ನನ್ನ ಮನಿ ಅನ್ನಬೇಕಾಗೈತಿ. ವ್ಯವಹಾರ ಇದು ವ್ಯವಹಾರಿಕ. ಹಿಂಗ ವ್ಯವಹಾರ ಮಾಡ್ಬೇಕಾಗೈತಿ. ಇದ ಬಿಟ್ಟು ಬಿಡದೆ ಲಕ್ಷಣ. ಇದು ಬಿಟ್ಟು ಬಿಡದೆ ಲಕ್ಷಣ. ಈ ರೀತಿಯಾಗಿ ನಾನು ಇದ ನಂದ ಅಂತೇಳಿ ಗಟ್ಟಿ ಕುಂದಿರಬಾರ್ದು. ಇಷ್ಟೇ. ಯಾವಾಗಲೂ ಆ ಆತ್ಮನ ಕಡೆಗೆ ನಾವು ಸನ್ಮುಖರಾಗಿರ್ಬೇಕು. ಇದರ ಕಡೆ ವಿಮುಖರಾಗಿರ್ಬೇಕು. ವ್ಯವಹಾರಿಕವಾಗಿ ನಂದು ಅಂದ್ರೆ ಏನು ತಪ್ಪಿಲ್ಲ. ಅನ್ನ ಬೇಕು, ಇದನ್ನ ಉಪಯೋಗಿಸ್ಕೊಳ್ಳೇಬೇಕು. ನಿಚ್ಚುಣಿಕಿಲ್ಲದನ ಮ್ಯಾಳಿಗೆ ಹತ್ತಕ್ ಆಗಂಗಿಲ್ಲ. ಆ ನಿಚ್ಚುಣಿಕೆ ಸಹಾಯ ಬೇಕೇ ಬೇಕು. ಅದರಂತೆನ ಜೀವನ ಲಕ್ಷಣನು ಕೂಡ ಅಲ್ಲೇನು ಅವಿದ್ಯಾ ಕಾರ್ಯ ಆಗೈತಿ. ಸ್ಥೂಲ ಸೂಕ್ಷ್ಮ ಕಾರಣ ಇವು ದೇಹಗಳಾಗ್ಯಾವು. ವಿಶ್ವ ತೇಜಸ ಪ್ರಾಜ್ಞೆ ಇವು ಜೀವರುಗಳಾಗ್ಯಾವು, ಅಭಿಮಾನಿಗಳಾಗ್ಯಾವು. ಆಮೇಲೆ ಅಲ್ಲಿ ಹೆಂಗ ಸೃಷ್ಟಿ ಸ್ಥಿತಿ ಪ್ರಳಯ ಆಗ್ಯಾವು. ಇಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿ ಇವು ಅವಸ್ಥೆಗಳಾಗ್ಯಾವು. ಇವು 9 ಕೂಡಿ ಕಾರ್ಯ. ಈ 9 ಕಾರ್ಯ ಆಗಾಕ ಮಾಯಿ ಹಂಗ ಕಾರಣ ಆಗಿತ್ತು, ಹಂಗ ಇಲ್ಲಿ ಜೀವನಿಯನು ಕೂಡ ಅವಿದ್ಯ ಕಾರಣ. ಹಂಗಾರೆ ಇಲ್ಲಿ ಅಧಿಷ್ಠಾನ ಒಂದು ಕೂಡಿ ಸೇರಿ ಇದು ಏನ ಆತು ಅಂತಂದ್ರ ಜೀವ. ಇದು ತ್ವಂಪದದ ವಾಚಾರ್ಥ. ತ್ವಂಪದದ ವಾಚಾರ್ಥದಲ್ಲಿ ಇವ ಜೀವನೆನಿಸಿಕೊಂಡ.
ಅದೇ ತ್ವಂಪದದ ಲಕ್ಷಾರ್ಥ. ಈ 9 ಸೇರಿದಾಗ ಇದು ವಾಚಾರ್ಥ ಆತು. 9 ಸೇರಿ 10ನೇದಾದ ಅವಿದ್ಯೆ ಸೇರಿ 11ನೇದಾದ ಅಧಿಷ್ಠಾನ ಸೇರಿ ಇದು ಜೀವ. ಇದು ವಾಚ, ತ್ವಂಪದದ ವಾಚ. ಇದೇ ತ್ವಂಪದದ ಲಕ್ಷಾರ್ಥ ಏನು ಅಂತಂದ್ರ, ಇಲ್ಲೇ 10 ತ್ಯಜಿಸಿ ನಾವು ಲಕ್ಷಿಸಿದಾಗ ಇಲ್ಲಿ ಕೂಟಸ್ಥ ಚೇತನವೇ ಲಕ್ಷ. ಆ ಕೂಟಸ್ಥ ಚೇತನವೇ ಲಕ್ಷಾರ್ಥ. ಆ ಕೂಟಸ್ಥ ಚೇತನ ಕೂಟ. ಕೂಟ ಅಂದ್ರೆ ಏನು? ಕೂಟದಲ್ಲಿರುವ ಕೂಟಸ್ಥ. ಆ ಕೂಟಸ್ಥ ಚೇತನ ಮತ್ತ ಅವನು ಜೀವ ಅಂತ ಯಾಕೆ ಅನಿಸಿಕೊಂಡ? ಕೂಟಸ್ಥ ಚೇತನ ಆಭಾಸಯುಕ್ತ ಜೀವ. ಆಭಾಸ ಅದಕ್ಕೆ ಇವ ಜೀವ ಅನಿಸ್ತು. ಉಪೋದಗಾದ ವರ್ಣನೆಯಲ್ಲಿ ಬಹಳ ಚಂದ ಹೇಳ್ಯಾರ ನೋಡ್ರಿ. ಫಸ್ಟ್ ಜನ ಫಸ್ಟ್ ಪ್ರಶ್ನೆ ಏನೈತಿ? ಪುರುಷ, ಇಲ್ಲಿ ಪುರುಷ ಪುರುಷಾರ್ಥ ಮತ್ತ ಅಲ್ಲೇ ಪೂರ್ಣಂ ಅನೇನ ಸರ್ವಮಿತಿ ಪುರುಷ. ಜಗತ್ತಿನ ತುಂಬ ವ್ಯಾಪಿಸಿರುವವನು ಪರಮಾತ್ಮ, ಈಶ್ವರ, ಬ್ರಹ್ಮ. ಯಾಗೋ ಹಾಗ ಈ ದೇಹದ ತುಂಬ ವ್ಯಾಪಿಸಿರುವವ ಪುರುಷ. ವೇದಾದಿ ಉಪನಿಷತ್ತುಗಳಲ್ಲಿಯೂ ಕೂಡ ಈ ಪುರುಷನಿಗೆ ಪರಮಾತ್ಮ ಬ್ರಹ್ಮ ಅನ್ಕೊಂಡು ಬಂದ. ಆದ್ರೆ ಇವ ಇಂಥವ ಜೀವ ಅಂತ ಯಾಕೆ ಅನಿಸ್ಕೋಬೇಕ? ಇವ್ ಜೀವ ಯಾಕೆ ಆಗ್ಬೇಕ? ವೇದಾದಿ ಉಪನಿಷತ್ತುಗಳಲ್ಲಿ ಕೂಡ ಇವ್ ಪರಮಾತ್ಮ ಅನ್ಕೊಂಡು ಬಂದಾರು. ಮತ್ ಇವ್ ಜೀವ ಯಾಕಾದ? ಅಂದ್ರ ಇವನಿಗೆ ವಿಷಯ ಇಚ್ಛೆಗಳು ಇರುವುದರಿಂದ ಇವಾಗ ಜೀವನನ್ನಬಹುದು. ಇವಾಗ ವಿಷಯ ಇಚ್ಛೆಗಳು ಇರುವುದರಿಂದ ಇವಾಗ ಜೀವನ ಅನ್ನಬಹುದು. ಹಂಗಾರೆ ಇವನು ಇಚ್ಛೆಗಳು ಯಾವುವು? ಶಾಸ್ತ್ರ ಚಾಲು ಆತ್ರಿ. ಅಲ್ಲಿಗೆ ಶಾಸ್ತ್ರ ಚಾಲು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಂಗಾರೆ ಧರ್ಮ, ಕೊನೆಯಲ್ಲಿ ಮೋಕ್ಷ. ಹಂಗಾರೆ ಇವು 3 ಗೌಣ ಪುರುಷಾರ್ಥಗಳು. ಅದು ಮುಖ್ಯ ಪುರುಷಾರ್ಥ. ಅದು ಒಂದಾದ್ರೂ ಸಾಕಾಗಿತ್ತಲ್ಲ, ಇವು ಯಾಕ? ಇದು ಇಲ್ಲದ ಅದಷ್ಟಿಗ ಅದು ಐತ್ಯೋ ಇಲ್ಲೋ ಇರ್ಲಿ, ಅದು ನಮಗ ಕಂಡಿಲ್ಲ. ಅದು ಇಲ್ಲದ ಇದು ಇಲ್ಲ, ಅದು ಇಲ್ಲದ ಇದು ಇಲ್ಲ. ಆದ್ರ ಅದನ್ನ ಪಡಿಬೇಕಾದ್ರೆ ಇದು ಬೇಕು. ಇದಿಲ್ಲದ ಅದ ಸಿಗಂಗ. ಅದಕ್ಕ ಧರ್ಮ ಮೊದಲಿಗಿಟ್ರು, ಅರ್ಥ ಕಾಮ ಮಧ್ಯದಲ್ಲಿಟ್ರು, ಕೊನೆಯಲ್ಲಿ ಮೋಕ್ಷವನ್ನು ಇಟ್ರು. ಅದು ಮುಖ್ಯ ಪುರುಷಾರ್ಥ. ಇವು ಗೌಣ ಪುರುಷಾರ್ಥ. ಆದ್ರೆ ಮತ್ತ ಅವರ ಹೇಳ ಈ ಗೌಣ ಪುರುಷಾರ್ಥದಲ್ಲೇ ಕಾಲವನ್ನ ಕಳೆಯುವುದನ್ನ ಬಿಟ್ಟು
ಸ್ವರೂಪದ ಕಡೆಗೆ ಲಕ್ಷ್ಯವನ್ನ ಹಾಕಬೇಕು, ನೋಡಬೇಕು, ಲಕ್ಷ್ಯ ಕೊಡಬೇಕು, ಇವನ್ನ ಬಳಸ್ಕೋಬೇಕು. ಅವಕ್ ಯಾಕೆ ಅದಕ್ಕೆ ಮುಖ್ಯ ಪುರುಷಾರ್ಥ ಅಂದ್ರ ಇವುಗಳ ಸಹಾಯದಿಂದ ದೊರೆಯತಕ್ಕಂತ ವಸ್ತು ಅದು. ವಸ್ತು ಅಂದ್ರೆ ಯಾವುದು ವಸ್ತು? ಯಾವುದು ತ್ರಿಕಾಲಾಭಾದ್ಯದಲ್ಲಿ ಅದು ಬಾಧೆಯಾಗದೆ ಇರುತ್ತದೆಯೋ ಅದಕ್ಕೆ ವಸ್ತು ಅನ್ಕೊ. ಅಂತ ವಸ್ತು ಯಾವುದು? ಅದು ಇವುಗಳ ಸಹಾಯದಿಂದ ದೊರೆಯತಕ್ಕಂತ ವಸ್ತು. ಆದ್ದರಿಂದ ಅದಕ್ಕ ಮುಖ್ಯ ಪುರುಷಾರ್ಥ. ಇದು ಗೌಣ. ಧರ್ಮರಾಜ ಒಂದು ದಿನ ಕುಂತು 4 ಮಂದಿ ತಮ್ಮಗಳನ್ನ ಕುಂದರ್ಸ್ಕೊಂಡು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರ ಯಾವುದು ಶ್ರೇಷ್ಠ ಅಂತ ಕೇಳಿ. ಒಬ್ಬ ಹೇಳಿದ, ನಾವು ಏನು ಹೆಣಗಾಡಿದ್ರು ಎಲ್ಲ ಎದಕ್ಕಾಗಿ? ಮೋಕ್ಷಕ್ಕಾಗಿ ಅಲ್ಲ, ಮೋಕ್ಷನ ಶ್ರೇಷ್ಠ ಅಂದ. ಆಮ್ಯಾಗ ಮತ್ತೊಬ್ಬ ಏನಂದ, ಆ ಮೋಕ್ಷ ಸಿಗಬೇಕಾದ್ರ ಧರ್ಮ ಮಾರ್ಗದಿಂದ ನಾವು ನಡಿಬೇಕು, ಇಲ್ಲ ಅಂದ್ರ ಸಾಧ್ಯ ಇಲ್ಲ, ಅದಕ್ಕ ಧರ್ಮನ ಶ್ರೇಷ್ಠ ಅಂದ. ಮತ್ತೊಬ್ಬವ ಏನಂದ, ಇದು ಧರ್ಮ, ಅದು ಮೋಕ್ಷ, ಇದಕ್ಕೆ ಎಲ್ಲದಕ್ಕೂ ನಮಗ ಗುರು ಹೇಳಿದ್ದು, ನಾವು ಗಳಿಸಿದ್ದು, ನಾವು ಒಳ್ಳೆಯದಕ್ಕ ಬಳಸ್ಕೊಳ್ಳೋದು, ಎಲ್ಲದಕ್ಕೂ ಅರ್ಥ ಬೇಕಲ್ಲ. ಅರ್ಥ ಇರ್ಲಿಕ್ಕಂದ್ರ ಅರ್ಥ ಆಗಲಿಲ್ಲ ಅಂದ್ರೆ ಏನು ಸಾಧ್ಯ ಐತಿ? ಅದಕ್ಕ ಅರ್ಥವೇ ಶ್ರೇಷ್ಠ ಅಂದ. ಇವ್ ಭೀಮ ದೂರ್ತ ಕುಂತಿದ್ದ. ಏನೋ ಭೀಮ, ಎಲ್ಲರೂ ತಮ್ಮ ತಮ್ಮ ಇಚ್ಛೆಗಳನ್ನ ಹೇಳಿದ್ರು, ನೀ ದೂರ್ತ ಸುಮ್ಮನ ಕುಂತಿಯಲ್ಲ ಅಂದ. ಅವ ಎದ್ದು ನಿಂತು ಕಾಮನ ಶ್ರೇಷ್ಠ ಅಂದ. ಹೆಂಗೋ ಅನ್ನು ಹೆಂಗ? ಧರ್ಮ ಮಾರ್ಗದಿಂದ ನಡಿಬೇಕಾದ್ರೂ ಇಚ್ಛೆ ಬೇಕು. ಅರ್ಥವನ್ನ ನಾವು ಗಳಿಸಬೇಕಂತಂದ್ರು ಅದಕ್ಕೂ ಇಚ್ಛೆ ಬೇಕು. ಮೋಕ್ಷ ಪಡಿಬೇಕು ಅನ್ನೋದಕ್ಕೂ ಇಚ್ಛೆ ಬೇಕು. ಅದಕ್ಕೆ ಕಾಮನ ಶ್ರೇಷ್ಠ. ಯಾವ್ದು ತೆಗೆದು ಹಾಕ್ತಿರ್ತ ಇದ್ರಾಗ? ಯಾವ್ದು ತೆಗ್ದಾಕಕ್ ಬರಲ್ರಿ. ಎಲ್ಲಾನು ಬೇಕ. ಪರಂಪರೆ ಸಾಧನ ಸಾಕ್ಷಾತ್ ಸಾಧನ ಅಂತ ಹೇಳ್ಯಾರ. ಇವು ಪರಂಪರೆ ಸಾಧನ ಬೇಕೇ ಅಲ್ರಿ. ಅದಕ್ಕ ಇದನ್ನ ಬಿಟ್ಟು ಅದನ್ನ ಹಿಡ್ಕೊಳಕ್ ಆಗಂಗಿಲ್ಲ. ಇದು ಬೇಕು, ಇದರ ಸಹಾಯ ಪಡ್ಕೊಂಡು ಅದನ್ನ ಸೇರಬೇಕಾಗೈತಿ ಇಷ್ಟ. ಮೋಕ್ಷ ಒಂದೇ ಬೇಕಂತಂದ್ರ ಉತ್ತಮ ಅಧಿಕಾರಿ ಮೋಕ್ಷ ಒಂದ ಜ್ಞಾನ ಆಯ್ತಂದ್ರ ಮುಗಿತೈತ್ರಿ ಅಂದ. ಅಲ್ಲ, ಆದ್ರ ಅವ್ ಸಾಧನ ಮಾಡಿ ಖರೆ ತಾಯಿ, ಅಲ್ಲ ಖರೆ ತಾಯಿ, ಜ್ಞಾನಕ್ಕ ವಿಷಯವ್ಯಾವುದು? ಜ್ಞಾನ ಒಂದಾದ್ರೆ ಸಾಕು. ಮೋಕ್ಷ ಮುಕ್ತಿಗೆ ಬ್ರಹ್ಮ ಜ್ಞಾನವೇ ಬೇಕು ಅಂತ ಹೇಳಿದ್ರು. ಮುಕ್ತಿಗೆ ಬ್ರಹ್ಮ ಜ್ಞಾನವೇ ಬೇಕು. ಅಗ್ರಿ ಇದು ಏನು ಗ್ರಂಥದಾಗ ಶಿಲಾಲಿಪಿ ಸಿಕ್ಕ ಹೊಡೆದಂಗ್ ಮಾಡ್ಯಾರ. ಮುಕ್ತಿಗೆ ಬ್ರಹ್ಮ ಜ್ಞಾನವೇ ಬೇಕು. ಈಗ ಮತ್ತೊಂದ್ ಕಡೆ ಹೋಗತ್ತೆ, ಹಂಗಲ್ಲಕ್ಕ ಇರ್ಲಿ. ಇಲ್ಲಿ ಆ ಬ್ರಹ್ಮ ಜ್ಞಾನ ಆಗಬೇಕಾದ್ರ ನೀತಿ ಅಂಗವಿಷ್ಟಿರಬೇಕು.
ಹ್ಮ್ ನೀತಿ ಅಂಗ ವಿಷಯ. ಯಾಕ ಈ ನೀತಿ ಅನ್ನುವಂತದ್ದು ಅದಕ್ಕ ನೀತಿ ಅಂಗವಿಸಿರ್ಬೇಕು. ಇಲ್ಲಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ. ಪರಂಪರೆ ಐತಿ. ಹಂಗ ಬರೋಬ್ಬರಿ ನೀತಿ ಅಂಗ ವಿಷಯದ್ರ ನೀತಿ ಕ್ರಿಯಾಚರ್ಯ ಸ್ಥಳದಾಗ ಮುಕ್ತ ಆಗ್ಬೇಕವ. ಅಂತ ಸ್ಥಿತಿಗೆ ಎಲ್ಲೇ ಶಿವಕಾರುಣ್ಯ ಸ್ಥಳದೊಳಗ ಮುಕ್ತಿ ಇಲ್ಲೇನು? ಜೀವ ಸಂಬೋಧನ ಸ್ಥಳದಾಗ ಮುಕ್ತಿ ಇಲ್ಲೇನು? ಮತ್ತ ಇದ್ರಾಗ ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಾಗ ಮುಕ್ತಿ ಇಲ್ಲೇನು? ಎಲ್ಲಾ ಕಡೆನೂ ಮುಕ್ತಿ. ಆದ್ರ ಅವರಿಗೆ ಹೆಂಗ ಆಗುವುದಿಲ್ಲೋ ಹಂಗಂಗ ಹಂತ 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 ಇದಕ್ಕ ಆತ ಆಗೋರು ಆಗಲಿಲ್ಲ. ಮುಂದಿನ ಸ್ಟೆಪ್ಪಿಗೆ ಹೋಗ್ರಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕುತಿ ಅಂದಾರ. ಅಂತ ಶ್ರೇಷ್ಠ ಜ್ಞಾನಿಗೆ ಜಿಜ್ಞಾಸಿಗೆ ಅಲ್ಲೇ ತಕ್ಷಣ ಆಗ್ಲಿಲ್ಲವುದಲ್ಲೋ ನೋಡ್ ಮುಂದ್ ದುರಿತ ಕರ್ಮವನ್ನು ಅಲ್ಲದಿರು. ಚಲೋ ಐತ್ರಿ. ಅವು ಮಲದೋಷ ವಿಕ್ಷೇಪ ದೋಷ ಅದಾವಲ್ರಿ, ಅವ್ ಕಳ್ಕೊಳಾರ್ದನ ಇವೆಲ್ಲ ಹೆಂಗ ಅದಕ್ಕ ನೀತಿ ಅಂಗವಿಸಿರ್ಬೇಕು. ಆ ನೀತಿ ಅಂಗವಿಸಿರ್ಬೇಕಾದ್ರ ಬ್ರಹ್ಮ ಜ್ಞಾನ ಆಗಬೇಕಾದ್ರ ಮಲದೋಷ, ಆ ಮಲದೋಷ ಅನ್ನುವಂಥದ್ದು ಬಹಳ ಅವನ್ನ ಹೇಳ್ತಾರ. ವಿಚಾರ ಚಂದ್ರೋದಯದೊಳಗನ ಹೇಳ್ಯಾರ. ವಿಚಾರ ಚಂದ್ರೋದಯದೊಳಗ ಏನ್ ಹೇಳ್ಯಾರ್ರಿ? ಕರ್ಮೋಪಾಸನೆಯಿಂದ ಮಲದೋಷ ನಿವೃತ್ತಿ, ಮತ್ತ ಅಂಗ್ರೋಪಾಸನೆಯಿಂದ ಮಲದೋಷ ವಿಕ್ಷೇಪ ದೋಷ ಎರಡು ನಿವೃತ್ತಿ. ಮತ್ತ ಶಾಸ್ತ್ರ ಶ್ರವಣ, ವೇದಾಂತ ಶ್ರವಣದಿಂದ ಶಾಸ್ತ್ರದಿಂದ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ ಮೂರು ನಿವೃತ್ತಿ. ಯಾವ್ದು ಮಾಡೋದು ಬೇಸ್ರಿ? ಯಾರಿಗೆ ಯಾವ್ಯಾವ ತಾಕತ್ತೈತಿ ಅದನ್ನ ಮಾಡೋದ್ ಮಾಡು. ಅವ್ರ ತಾಕತ್ ಹೆಂಗೈತಿ ಹಂಗ. ಈಗಂತೂ ಹಿಂಗ ಹೇಳಿದ್ರಿ ಯಾವ್ದ್ ಮಾಡೋದು ಬೇಸ್ ಅನಿಸ್ತತ್ರಿ? ಯಾರ್ಯಾರಿಗೆ ಯಾವಾಗ ನೀಗ್ತೈತಿ ಅದನ್ನ ಮಾಡೋದಪ್ಪ. ಅದ ಹಿಂಗ ಹೇಳ್ಯಾರ ಅಂತಂದ್ರ ನಮಗ ಬೇಷ್ ಅನಿಸೋದು ಒಂದ್ ಮಾಡೋದ್ರಿಂದ ಮೂರು ನಿವೃತ್ತಿ ಆಕ್ಕವಲ್ಲ, ಅದನ್ನ ಮಾಡೋದ್ ಚಲೋ ರೀ. ಹೌದಲ್ರಿ? ಅದಕ್ಕ ಮುಂದ ಇವಕ್ಕ ಬಾಳ ಹೇಳ್ಯಾರ. ಇರ್ಲಿ, ಇತ್ತಗಿಂದ ಹೋಗುನು. ಈಗ ಮುಂದೆ ಏನ್ ಹೇಳಿದ್ರು? ಸಪ್ತ ಜ್ಞಾನ ಭೂಮಿಕೆಯಲ್ಲಿ ಹೋಗಿ ಕ್ರತೋಪಾಸ್ತಿ ಅಕ್ರತೋಪಾಸ್ತಿ ಅಂತ ಅಲ್ಲಿ ಹೇಳಿದ್ರು. ಇರ್ಲಿ, ಇಲ್ಲೇ ಇದ್ರಾಗ ನೋಡು, ನೀ ಅಲ್ಲಿಗೆ ಹೋಗುದು ಬೇಡ. ಈಗ ಮಲದೋಷ ಹೋಗಲಾರದ ವಿಕ್ಷೇಪ ದೋಷ ಹೋಗುದು, ವಿಕ್ಷೇಪ ದೋಷ ಹೋಗಲಾರದ ಶಾಸ್ತ್ರ ಶ್ರವಣ ಆಗುದು, ಶಾಸ್ತ್ರ ಶ್ರವಣ ಆಗಲಾರದ ಬ್ರಹ್ಮಜ್ಞಾನ ಆಗುದಿಲ್ಲ, ಬ್ರಹ್ಮಜ್ಞಾನ ಆಗಲಾರದನ್ ಇಲ್ಲಾರ್ದ ಆವರಣ ದೋಷ ಹೋಗುದು. ಮತ್ ಹಿಂಗ ಯಾಕೆ ಹೇಳ್ಬೇಕಾಗಿತ್ರಿ ನಮ್ಮನ್ನ? ಏನೋ ಇದನ್ನ ನಮಗ ಏನೋ ನಮಗ್ ಹೆಂಗ ಮತ್ ಹಿಂಗ ಹೇಳಿದ್ರು ನಾವ್ ಯಾವ್ದನ್ ನಂಬುನು? ನಮಗ್ ಗದ್ಲಾಕತ್ತಲ್ಲ ಅಂತ ಪ್ರಶ್ನೆ ಹುಟ್ಟತಾವ. ಯಾಕ ಅಂತಂದ್ರ ನಾವ್ ಇದು ರುಚಿಕರವಾದದ್ದಲ್ಲ, ಇದು ರುಚಿಕರವಾದದ್ದಲ್ಲ, ಇದು ಹಿತಕರವಾದದ್ದು. ಕಹಿಯಾಗಿ ಇದ್ರೂ ಇದು ಹಿತಕರವಾದದ್ದು.
ಇದು ರುಚಿಕರ ಆದದ್ದಾದ್ರ ಜಿಗದಾಡಿ ಬರ್ತಿತ್ತು ಮಂದಿ, ಬರ್ತೈತ್ರಿ. ನಾ ಮುಂದ ನೀ ಮುಂದ ಅಂತೇಳಿ. ಇದು ರುಚಿಕರವಾದದ್ದು ಅಲ್ಲ. ಅದಕ್ಕ ಇದಕ್ಕ ಇನ್ ಮುಂದ ನೋಡ್ತಾರ, ಏನ್ ಅಲ್ಲಿ ಹೋಗಿ ಕೇಳ್ತೀರಿ, ಏನೈತಿ ನಿಮ್ಮ ಫಾಯ್ದೆ, ಏನ್ ಬಂತು, ಏನ್ ಗಳಿಸಿದ್ರಿ, ಗಳಿಕೆ ಇದಕ್ ಕೇಳೋ ಮಂದಿ ಬಾಳ ಐತಿ. ಅದಕ್ಕ ಇಲ್ಲೇ ಮೊದಲಿಗೆ ಏನ್ ಕೊಟ್ರು ಅಂದ್ರ, ಇದನ್ನ ಮಾಡೋದ್ರಿಂದ 3 ಒಕ್ಕವ್ ನಿಮ್ಗ ಅಂದ್ರು. ಈಗ ಅಲ್ಲೆಲ್ಲೆಲ್ಲೆಲ್ಲೆ ಊರಾಗ ಜಾತ್ರೆ ಆದಾಗ ಮೊದಲಿಗೆ ಯಾವ ಹಿಕ್ಕಟ್ಟ ಅವ ಜಟಾಜಟ್ಟಿ ಕುಸ್ತಿಗಳು ಎಲ್ಲಾ ಹಿಂದಿರ್ತಾವ್ರಿ. ಅವು ಮೊದಲು ಒಂದ್ ಪುಟ್ಟಿ ಬಾಳೆಹಣ್ಣು, ಒಂದ್ ಪುಟ್ಟಿ ಉಂಡಿ ತಗೊಂಡೋಗಿ ಕುಂತಿರ್ತಾರ ಅಲ್ಲಿ ಹಿರಿಯರು. 2 ಹುಡುಗರು ನಿಂದಿರ್ಸ್ತಾರ, ಹೇ ಕಳಿ ಹಂಗಿ ಕಳಿ, ಇಬ್ರು ಕುಸ್ತಿ ಹಿಡೀರಿ. ಇಬ್ರು ಕುಸ್ತಿ ಹಿಡುತ್ತಾವ. ಅಲ್ಲೇ ಬಿದ್ದವ್ಗೂ ಉಂಡಿ, ಒಗದವ್ಗೂ ಉಂಡಿ. ಏ ಇವ್ ಒಗದಾನ, ಇವ್ ಕಷ್ಟ ಪಡ್ತೀವಣ ಅಂತಾರನ, ಇವನ್ ಮನಸ್ಸು ನುಸ್ತತಿ. ಮತ್ತ ಆ ಒಗದವ್ಗೂ ಉಂಡಿ, ಬಿದ್ದವ್ಗೂ ಏ ಉಂಡಿ ಕೊಡ್ತಾರ, ಕುಸ್ತಿ ಹಿಡುನ್ ಬರ್ರಿ. ಹಂಗ ನಮಗ ಇವು ಬಾಳೆಹಣ್ಣಿನ ಉಂಡಿ ಕುಸ್ತಿ ಒಳಗ ಇಳ್ದಂಗ ಕ್ರಮ ಬೇಕಾಕತಿ. ಕ್ರಮ ಇಲ್ಲದ ಯಾವುದು ಸಾಧ್ಯ ಇಲ್ಲ. ಅದಕ್ಕ ಶ್ರೀಮನ್ ನಿಜಗುಣ ಶಿಬಿಗಳು ಏನ್ ಹೇಳಿದ್ರು, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಂ ಇನ್ನುಂಟೆ. ಕ್ರಮ ಇಲ್ಲದ ಅಕ್ಕತ್ತೇನಪ್ಪ, ಆಗುದಿಲ್ಲ. ಅದ್ರಕ್ಕಿಂತ ಕಷ್ಟ ಇನ್ನೊಂದ್ ಯಾವ್ದಾರ ಐತೇನು? ಇಲ್ಲ. ಅದಕ್ಕ ನೀತಿ ಅನ್ನೋದು ಅಂಗವಿಟ್ಟಿರ್ಬೇಕು. ಇದು ಅಧ್ಯಾತ್ಮ ಮಂದಿರದ ಸುಭದ್ರ ಅಡಿಪಾಯವಾದ ಈ ನೀತಿಗೆ ಎಲ್ಲೆಲ್ಲಿಯೂ ಬೆಲೆ, ಎಲ್ಲೆಲ್ಲಿಯೂ ಬೆಲೆ. ಇದು ಸಂತರ, ಮಹಾಂತರ, ಶಿವಯೋಗಿಗಳ ಅಂತ ಮಹಾತ್ಮರ ಉಸಿರಿದು. ಈ ನೀತಿ ಅನ್ನುವ ಈ ನೀತಿಯ ವಿಸ್ತಾರ ಎಷ್ಟೈತಿ ಇದು ಅಂತಂದ್ರ, ಜೀವನಿಂದ ಹಿಡಿದು ಬ್ರಹ್ಮನವರೆಗೂ ಇದು ವ್ಯಾಪಕ. ಎಲ್ಲಿ ನೀತಿ ಅಲ್ಲಿ ಸಿದ್ಧಿ, ಎಲ್ಲಿ ನೀತಿ ಅಲ್ಲಿ ಶಾಂತಿ, ಎಲ್ಲಿ ನೀತಿ ಅಲ್ಲಿ ಬ್ರಹ್ಮಗಳು. ಅಂತ ನೀತಿಯ ಮಹತಿ ಮನದ ಮೇಲೆ ಬಿಂಬಿಸಲಿ ಅಂತ ಈ ಶಾಸ್ತ್ರ, ಪುರಾಣಗಳು, ಪುಣ್ಯಕಥೆಗಳು, ಚರಿತ್ರೆಗಳು, ಗ್ರಂಥ ಆಗಿ ಎಲ್ಲ ಗ್ರಂಥಕ್ಕೂ ಮೊದಲ ಅದಕ್ಕ ಹಾಕೊಂಡು ಬಂದ್ರು. ಏನ್ ಹಾಕೊಂಡು ಬಂದ್ರಿ? ಅನುಬಂಧ ಚತುಷ್ಟಯ, ಅನುಬಂಧ, ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಪ್ರಯೋಜನ ಆಗಬೇಕಾದ್ರ ಮೊದಲ ನಾವು ಅಧಿಕಾರಿ ಆಗಬೇಕು. ಹಂಗಾರೆ ಯಾರು ಅಧಿಕಾರಿ? ಬರೀ ಕೆಲವು ಸ್ವಲ್ಪ ಒಂದೀಟು ಭಾಷೆ ಅಟ್ಟು ಬಿರ್ಸಕ್ಕವ್ರ ತಾಯಿಯವ್ರ ಯಾರು ತಪ್ಪು ತಿಳ್ಕೊಬಾರ್ದು. ಏನಿಲ್ಲ ಮಾತಾಡ್ಬೋದು. ಕೆಲವರು ಜ್ಞಾನ ಒಂದಾದ್ರೂ ಸಾಕು, ಜ್ಞಾನ ಒಂದಾದ್ರೂ ಸಾಕು. ಖಂಡಿತ ನಮ್ 4 ಮಂದಿ ಹೇಳಾಕ ಬರ್ತತಿ. ನಮ್ಮ ಸಭಾಷ್ ಅಂತಾರು, ದುಬ್ಬ ಚಪ್ಪಡಿಸ್ತಾರು, ಚಪ್ಪಳಿ ಹೊಡಿತಾರು, ಸನ್ಮಾನ ಮಾಡ್ತಾರು.
ಇಷ್ಟಕ್ಕಾಗಿ ಹೊಂಟವ್ರು ಬಹಳ ಹೊಂಟಂತದ್ ಒಂದಿಷ್ಟು ಮಂದಿ ನಮ್ಮ ಅಧ್ಯಾತ್ಮ ಕ್ಷೇತ್ರದೊಳಗೈತಿ. ಅದಕ್ಕ ಅದರಿಂದ ಪ್ರಯೋಜನ ಇಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಕತೇನೋ ಆಗುದಿಲ್ಲ. ಅವ ಅಧಿಕಾರಿ ಏನು ಅಧಿಕಾರಿ ಅಲ್ಲ. ಹಂಗಾರೆ ಯಾರಿಗೆ ಅಧಿಕಾರಿ ಅಂತ ಯಾರಿಗೆ ಅನ್ನಬೇಕು? ಗ್ರಂಥವನ್ನ ಕೇಳಲು, ಓದಲು ಹಾಗೂ ಪರಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರ ಹೊಂದಲು ಯಾರು ಅಧಿಕಾರಿ, ಯಾರು ಯೋಗ್ಯರು? ದುಷ್ಟ ಕರ್ಮದಲ್ಲಿ ನಿರತನಾದವನಿಗೆ, ಆ ಪಾಪ ಪಂಕದಲ್ಲಿ ಆಕಂಠ ಮುಳುಗಿದವನಿಗೆ ಆತ್ಮವಿದ್ಯೆಯಲ್ಲಿ ರಮಿಸುವ ಅಧಿಕಾರ ಐತೇನು ಅಂದ್ರೆ ಇಲ್ಲ ಅಂತ ನಾವು ಬ್ಯಾರೆ ಹೇಳ್ಬೇಕಾಗೇ ಇಲ್ಲ. ಇನ್ನು ಕೆಲವರು ಲೌಕಿಕ ವೈದಿಕ ಆಶೋತ್ತರವನ್ನ ಇಟ್ಟು ಅನುಷ್ಠಾನವಾಗಿ ಕಾಮ್ಯ ಕರ್ಮವನ್ನ ಆಚರಿಸ್ತಾರೆ. ಅವರ ಅಧಿಕಾರಿ ಹೌದೇನು? ಅವರ ಅಧಿಕಾರಿ ಹೌದೇನು? ಅವರಿಗೂ ಆತ್ಮವಿದ್ಯೆಯನ್ನ ಅಳವಡಿಸಿಕೊಳ್ಳುವ ಅಧಿಕಾರ ಅವ್ರಿಗೆ ಇಲ್ಲ. ಹಂಗಾರ ಯಾರಿಗೆ ಅಧಿಕಾರಿ ಅನ್ನಬೇಕು? ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ಹೃದಯ ಹಸನಾಗಿರ್ಬೇಕು. ಕಾಮನೆಗಳು ಅಳೆದಿರಬೇಕು. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ನಿರ್ಧರಿಸಬಲ್ಲ ಮತಿಬಲ್ಲ ಅಂದ್ರ ವಿವೇಕ. ಅಸತ್ಯ ವಸ್ತು ಯಾವುದು ಅಸತ್ಯವೆಂದು ನಿರ್ಧರಿಸಬಲ್ಲ ಮತಿಬಲ್ಲ ಅಸತ್ಯ ವಸ್ತು ವ್ಯಾಮೋಹ ತ್ಯಾಗರೂಪ ವಿರಕ್ತಿ ಸಮೇಧಮೆ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧೆ ಎಂಬ 6 ಗುಣಗಳು ಹಾಗೂ ಮುಕ್ತಿ ಬೇಕು ಎಂಬ ಹಂಬಲವುಳ್ಳವ. ಮುಕ್ತಿ ಬೇಕು ಅನ್ನುವ ಹಂಬಲವುಳ್ಳವ 4 ಉಳ್ಳವನಾಗ. ಅವು 4 ಯಾವ? ಅಸತ್ಯ ವಸ್ತು ವ್ಯಾಮೋಹ ತ್ಯಾಗ ರೂಪ ವಿರಕ್ತಿ. ಈ 4 ಉಳ್ಳವನಾಗಬೇಕು. ಅವ ಅಧಿಕಾರಿ. ಅವನಿಗೆ ಆಗಿ ಗುರುಗಳ ಬೋಧೆ. ಅದಕ್ಕ ಕ್ರಮ ಅನ್ನುವಂಥದ್ದು ಅದು ಬಹಳ ಒಂದು ಪಾತ್ರವನ್ನ ವಹಿಸ್ತತಿ. ಹಂಗ ನಾವು ಎತ್ತಾಗ ಮುಖ ಹಾಕತ್ತಾಗ ಹೋಗ್ತೀವಿ, ತಪ್ಪು ತಿಳಿಬೇಡ್ರಿ ತಾಯಿ. ಅದಕ್ಕ ನಮಗ ಯಾವುದೋ ಆಗ್ಲಿ ಕ್ರಮದಿಂದ ನೋಡ್ಬೇಕು. ಇದ ಒಂದು ಅಧಿಕಾರಿ ಲಕ್ಷಣ. ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾ ಯೋಗ ಅಂತ ಈ ತರನು ನೋಡಬಹುದು. ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾ ಯೋಗ. ದೇಹ ಹಾಗೂ ಮಹತ್ವ ಮನಸ್ಸುಗಳನ್ನ ಭಗವಂತನಿಗಾಗಿ ಮೀಸಲಿಡುವುದು ತಪ. ಜಪ ತಪ ಅರ್ಚನೆ ಶಾಸ್ತ್ರಾಧ್ಯಯನ ಇದು ಸ್ವಾಧ್ಯಾಯ. ಭಗವಂತನ ಪದತಲದಲ್ಲಿ ಅಹಂಭಾವವನ್ನು ಸಮರ್ಪಿಸುವುದು ಇದು ಈಶ್ವರ ಪ್ರಣಿಧಾನ. ಇವು ಇನ್ನು ಈ 3 ಅಂಗಗಳ ಆಚರಣೆ ಇದು ಕ್ರಿಯಾಯು. ಇದು ಕ್ರಿಯಾಯು. ಅದಕ್ಕೆ ವಿಶ್ವದ ಅತ್ಯಂತಗಳಲ್ಲಿ ನಿಶ್ಚಲವಾಗಿ ವ್ಯಾಪಿಸಿರುವವ
ಅಖಂಡವಾದ ಅದ್ವಯ ಬ್ರಹ್ಮವು ಗ್ರಂಥದ ವಿಷಯ. ಪ್ರತ್ಯೇಗಾತ್ಮನಿಗೂ ಬ್ರಹ್ಮಕ್ಕೂ ಅಭಿನ್ನತೆ. ವಿಶ್ವದ ಅಂತರ್ಯಾಮಿ ನಿಯಾಮಕನು ಈಶ್ವರ, ಅವನಿಗೂ ಬ್ರಹ್ಮಕ್ಕೂ ಅಭಿನ್ನತೆ. ಹೀಗೆ ಅಭಿನ್ನತೆ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆಯಲ್ಲ, ಇದ ವಿಷಯ. ಇನ್ನು ಅದನ್ನ ಸಂಬಂಧ ಹಚ್ಚಿಕೋಬೇಕು. ಗ್ರಂಥವು ಪ್ರತಿಪಾದಕ, ಅದ್ವಯ ಬ್ರಹ್ಮವು ಪ್ರತಿಪಾದ್ಯ. ಆದ್ದರಿಂದ ಅವರಿಬ್ಬರ ಮಧ್ಯ ಪ್ರತಿಪಾದಕ ಪ್ರತಿಪಾದ್ಯ ಭಾವ ಸಂಬಂಧವಿದೆ. ಇದು ಸಂಬಂಧ. ಹಿಂಗ ಈ ತರನಾಗಿ ಹಚ್ಚಿ ನೋಡಿಕೊಂಡು ಒಳಮುಖವಾಗಿ ನೋಡಿಕೊಂಡಾಗ ಆಗ ಪ್ರಯೋಜನ. ಆ ಪ್ರಯೋಜನಕ್ಕಾಗಿ ಮಾಡಬೇಕು ವಿನಃ ಜ್ಞಾನ ಒಂದಾದ್ರೆ ಸಾಕ ಬಿಡು ಅಂತ ಎಲ್ಲವನ್ನ ಬಿಟ್ಟು ಬಿಡೋದು, ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಮಾಡಿಬಿಡುದು. 4 ಮಾತು ಕಂಠಸ್ಥ ಮಾಡಿ ಕಸಿ ಎದ್ದು ಬಿಡು. ಅದಕ್ಕ ಬ್ರಹ್ಮ ಸಾಕ್ಷಾತ್ಕಾರ ಪ್ರಯೋಜನ ಅಂದ್ರೆ ಏನ್ರಿ? ಬ್ರಹ್ಮ ಸಾಕ್ಷಾತ್ಕಾರ. ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಏನ್ರಿ? ಇದ್ರ ಲಕ್ಷಣ ಬ್ರಹ್ಮ ಸಾಕ್ಷಾತ್ಕಾರ ಅಂತೇವ್ ನಾವು. ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಇನ್ನೇ ನಾವೇನ ಶಿವ ಕೊಳ್ಳಾಗ ಹಾಕೊಂಡು ಚರ್ಮ ಸುತ್ತಕೊಂಡು ಕೈ ಹತ್ತಿರ ಸುಡಿ ಹಿಡ್ಕೊಂಡು ಬಂದ್ ನಮ್ಮ ಮುಂದೆ ನಿಂತಾಗ ನಾವು ಸಾಕ್ಷಾತ್ಕಾರನವ್ರು. ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಅದು ಏನು ಅಲ್ಲ, ಬ್ರಹ್ಮಾನಂದದ ಅನುಭವ. ಬ್ರಹ್ಮಾನಂದದ ಅನುಭವ ಅಂದ್ರ ಏನು? ಇದಕ್ಕೂ ಒಂದು ಬೇಕಲ್ಲ. ಬ್ರಹ್ಮಾನಂದದ ಅನುಭವ ಅಂದ್ರೆ ಏನು? ಬ್ರಹ್ಮಾನಂದದ ಅನುಭವ ಅಂದ್ರೆ ಅಸತ್ಯ ವಸ್ತು ಜಾಲದಿಂದ ವಿಮುಕ್ತಿ. ಅಸತ್ಯ ವಸ್ತು ಜಾಲದಿಂದ ವಿಮುಕ್ತಿ ಅಂದ್ರೆ ಏನು? ಪರಿಮಿತ ಭಾವನೆಯ ವಿನಾಶ. ಪರಿಮಿತ ಭಾವನೆಯ ವಿನಾಶ ಅಂದ್ರೆ ಏನು? ಮೃತ್ಯು ಸ್ಪರ್ಶಿಸಿದ ಅವರ ಆತ್ಮ ಪದದ ಸ್ಥಿತಿನು. ಹಂಗಾರೆ ಮೃತ್ಯು ಸ್ಪರ್ಶಿಸಿದ ಅಮರ ಆತ್ಮ ಪದದ ಸಿದ್ಧಿ ಅಂದ್ರೆ ಏನು? ಅಂದ್ರೆ ನೀನಿನ್ನೂ ಅಧಿಕಾರಿಯಾಗಿಲ್ಲ, ಅಧಿಕಾರಿಯಾಗಿ ಪಾಪ ಅಂದ್ರೆ ಇದೆಲ್ಲ. ಅದಕ್ಕ ಕ್ರಮ ಅನ್ನೋದು, ಅಧಿಕಾರಿ ಅನ್ನೋದು ನಮ್ಮನ್ನ ನಾವು ನಮ್ಮ ಎದೆ ಮುಟ್ಟಿ ನಾವು ಕೇಳಿಕೊಂಡ್ರ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಆತ್ಮ ನಮಗ ಉತ್ತರ ಕೊಡ್ತತಿ. ಇನ್ನೊಬ್ಬರನ್ನ ಕೇಳಿ ತಿಳ್ಕೊಬೇಕಾಗಿಲ್ಲ. ನಮ್ಮ ಎದೆ ಮುಟ್ಟುಕೊಂಡ ನಾವು ಕೇಳಿಕೊಂಡ್ರೆ ನಮಗ ಉತ್ತರ ನಮಗ ಸಿಗ್ತತಿ. ನಾವು ಅಧಿಕಾರಿ ಹೌದು ಅಲ್ಲೋ? ಹೌದಾಗಿದ್ರ ಬರೋಬರಿ ಆತ. ಮುಂದ ಸಂಬಂಧಕ್ಕೆ ಪ್ರಯತ್ನ. ಅಲ್ಲಾಗಿದ್ರ ಮೊದಲ ಅಧಿಕಾರಿ ಆಗ. ನಮಗ್ ಇನ್ನೂ ಅಧಿಕಾರತ್ವಕ್ಕ ನನಗ್ ಕೊರತೆ ಇತ್ತಂದ್ರ ಅಧಿಕಾರಿ ಆಗ. ಎದ್ರಾಗಿಲ್ರಿ ಮುಕ್ತಿ.
ಆ ಗ್ರಂಥದ ತುಂಬಾ ಮುಕ್ತಿ ಐತಿ. ಉಪೋದ್ಘಾತ ವರ್ಣನೆಯಲ್ಲಿ ಮುಕ್ತಿ ಐತಿ. ಪ್ರಪಂಚಾರೋಪ ಅಪವಾದದಲ್ಲಿ ಮುಕ್ತಿ ಐತಿ. ಎಲ್ಲಿ ಬೇಕಲ್ಲಿ ಮುಕ್ತಿ. ಅದಕ್ಕ ದಾರಿ ಚೆಲ್ಲಿದ ಮುಕ್ತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ದಾರಿ ಚೆಲ್ಲಿದೆ ಮುಕ್ತಿ. ಬಹಳ ಅರ್ಥ ನುಡಿದಾರ ಎಲ್ಲಾ ನುಡಿಗಳನ್ನ ಮಹಾತ್ಮರು. ನಮಗ ಅದನ್ನ ಅರ್ಕೊಳಕ, ಅದನ್ನ ತಿಳ್ಕೊಳಕ ಕೊರತೆ ಆಗಿದೆ. ಅದನ್ನ ಇನ್ನಷ್ಟು ನಾವು ಅರ್ಥಕೊಂಡ್ರ, ನಾವು ತಿಳ್ಕೊಂಡ್ರ ಬಹಳ ಪ್ರಯೋಜನ ಆಕತಿ. ಬಹಳ ಟೈಮ್ ತಗೊಂಡೇನೋ ತಾಯಿ. 1-2 ಮಾತು ಮಾತಾಡಿ ನಮ್ಮನ್ನ ಏನೋ ದುಡ್ಡು ಕೊಟ್ಟು ಹಚ್ಚಿ 2 ದುಡ್ಡು ಕೊಟ್ಟು ಬಿಡಿಸ್ತಂಗ ತಾಯಿ ನಮ್ಮನ್ನ.